ನೆನ್ಪಿಡ್ರಿ. ಸೊ ಹಾಗಾಗಿ ನಾನು ಅಥವಾ ನೀವೆಲ್ಲರೂ ರೇಖೆ ಸ್ವಯಂ ಆಗಿ ಆಯ್ಕೆ ಮಾಡಿಕೊಂಡಿರುವಂತಹ ಅದೃಷ್ಟಶಾಲಿಗಳು. ಸೊ ಹಾಗಾಗಿ ನಾವು ನಿಯಮಬದ್ಧವಾಗಿ ನಡೆದಾಗ ಮಾತ್ರ ಯೂನಿವರ್ಸ್ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟ್ ಮಾಡುತ್ತೆ. ಒಂದ್ ವೇಳೆ ನಮ್ಮ ಹತ್ರ ನಿಯಮಗಳಿಲ್ಲ, ನನ್ ಮನ್ಸ್ ಬಂದಂಗೆ ಮಾಡ್ತಾ ಇದ್ದೀನಿ, ನನ್ಗೆ ಹೆಂಗ್ ತೋಚುತ್ತೆ ಅದೇ ರೀತಿ ನಾನ್ ಮಾಡ್ತಾ ಇದ್ದೀನಿ ಅಂದ್ರ ಎನರ್ಜಿ ನಮ್ ಜೊತೆಗೆ ಕನೆಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿರುವಂತ 5 ತತ್ವಗಳಲ್ಲಿ ಮೊದಲನೇ ತತ್ವವನ್ನ ಮೆನ್ಷನ್ ಮಾಡ್ಕೊಡ್ರಿ. ಮೊದಲನೇ ತತ್ವ ಬರೀರಿ. ಬಹಳ ಸರಳ ಇದೆ, ಸಹಜ ಇದೆ, ಆದ್ರೆ ನೀವ್ ಅದನ್ನ ಮಾಡ್ಬೇಕು. ಮಾಡೋದ್ ಮಾತ್ರ ಇದೆ ನೋಡ್ರಿ, ಅದು ನಮ್ ಕೆಲ್ಸ ಇದೆ. ಮತ್ ದಯವಿಟ್ಟು ಎಲ್ಲರೂ ವಿಡಿಯೋ ಆನ್ ಮಾಡ್ರಿ. ಇಲ್ಲಿ ಹೀಲರ್ ಪ್ರಕಾಶ್ ಅಂತ ನನ್ ಕಾಣ್ತಾ ಇದ್ದೀರಿ, ವಿಡಿಯೋ ಆನ್ ಮಾಡ್ರಿ. ಎಸ್ ಎಸ್. ಸೊ ಮೊಟ್ಟ ಮೊದಲು ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಸೊ ಮೊದಲನೇ ರೇಖೀಯ ನಿಯಮ ಅಂದ್ರೆ ಬಹಳ ಭಯಂಕರ, ಬಹಳ ದೊಡ್ಡದಾಗಿರುವಂತ ಒಂದು ನಿಯಮ ಏನ್ ಅಲ್ವೇ ಅಲ್ಲ. ಇಲ್ಲಿರುವ ಮೊದಲ ನಿಯಮ ಯಾವುದು ಅಂದ್ರೆ ನಾನು ಇವತ್ತಿಗೆ ಮಾತ್ರ. ಜೀವನದಲ್ಲಿ ಇವತ್ತಿಗೂ ನಮಗೆ ಬೇಕಾಗುವಂತದ್ದು ಅದೆಷ್ಟೋ ನಾವು ಕಳ್ಕೊಂಡಿರುವುದಕ್ಕೆ ಒಂದೇ ಒಂದು ಕಾರಣ ಇದೆ, ಒಂದೇ ಒಂದು ನೆಗೆಟಿವ್ ಎನರ್ಜಿ. ಯಾವುದು ಅಂದ್ರೆ ಕೋಪ, ಸಿಟ್ಟು ಅಂತೀವಿ ನಮ್ ಕಡೆ ಬೀದರ್ ಬಂದಾಗ. ಸೊ ಯಾರಿಗೆ ಇಲ್ಲಿ ಸಿಟ್ಟಿದೆ ಸ್ವಲ್ಪ ಕೈ ಮಾಡ್ರಿ ನೋಡೋಣ. ಎಲ್ಲಾ ಪಾರ್ಟಿ ಅದೇ ಇದೆ. ಸಿಟ್ಟಿರ್ಲಾರ್ದ ವ್ಯಕ್ತಿಗಳು ಜಗತ್ತಲ್ಲಿ ಯಾರು ಇಲ್ಲ ಅಂದ್ರೆ ನಡೆಯುತ್ತಲ್ಲ. ಈಗ ನಾನ್ ನಿಮ್ಗೆ ಪ್ರಶ್ನೆ ಮಾಡ್ತೀನಿ, ಸಿಟ್ಟು ತನ್ನಿಂದೆ ತಾನೇ ಬರುತ್ತಾ ಅಥವಾ ನಾವೇ ಅದನ್ನ ತರಿಸ್ಕೊಳ್ತೀವಿ? ಎಸ್. ಎರಡ್ ಪ್ರಶ್ನೆ, ಒಂದ್ ಪ್ರಶ್ನೆ ನೀವು ಅರ್ಥ ಮಾಡ್ಕೊಡ್ರಿ. ಸಿಟ್ಟು ತನ್ನಿಂದ ತಾನೇ, ಮೆಸೇಜ್ ಓಪನ್ ಮಾಡ್ತಾ ಇದೀನಿ, ವೇಟ್ ಮಾಡ್ರಿ. ನೀವೇ ಇವತ್ತ ಡಿಸೈಡ್ ಮಾಡ್ರಿ, ಸಿಟ್ಟು ತನ್ನಿಂದ ತಾನೇ ಬರುತ್ತಾ ಅಥವಾ ನಾವ್ ಅದನ್ನ ತಗೊಂಡ್ ಬರ್ತೀವಿ ಸಿಟ್ಟು ಅಂತ. ಯಾರ್ಯಾರಿಗೆ ಅಭಿಪ್ರಾಯ ಇದೆ ಇಲ್ಲಿ ಮಂಡನೆ ಮಾಡ್ರಿ, ಇಲ್ಲಿ ಬರೀರಿ. ನಿಮ್ಗೆ ಇವತ್ ನಾವ್ ಎಸ್, ಸಿಟ್ಟು ತನ್ನಿಂದ ತಾನೇ ಬರುತ್ತೆ, ಆಟೋಮೆಟಿಕ್ ಆಗಿ ಬರುತ್ತೆ ಅಂದ್ರೆ ಆಟೋಮೆಟಿಕ್ ಅಂತ ಬರೀರಿ. ಇಲ್ಲ ಅದನ್ನ ನಾವೇ ತಗೊಂಡ್ ಬರ್ತೀವಿ ಅನ್ನೋರೆಲ್ಲ ನಾವು ಅಂತ ಬರೀರಿ. ನೋಡು ಯಾರಿಗ್ ವೋಟ್ ಜಾಸ್ತಿ ಇವೆ ನೋಡು. ಗಂಗಾಧರ್ ಸರ್ ಹೇಳ್ತಾರೆ ಆಟೋಮೆಟಿಕ್ ಆಗಿ ಬರುತ್ತೆ. ಮತ್ತೆ ಯಾರೋ ಹಾಗೆ ಪರಿಸ್ಥಿತಿಯಿಂದ ಬರುತ್ತೆ. ಎಸ್ ಎಸ್ ಎಲ್ಲಾರು ಚಾನ್ಸ್ ಒಂದೊಂದ್ಸಲ ಹಂಗೂ ಆಗ್ಬೋದು, ಹಿಂಗೂ ಆಗ್ಬೋದು, ಏನ್ ಹೇಳಿಕ್ ಆಗೋದಿಲ್ಲ. ಎಸ್. ಸೊ ನಿಮ್ಗೆ ಒಂದು ಉದಾಹರಣೆನ ಕೊಡ್ತೀನಿ ನೋಡ್ರಿ. ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ ಸಿಟ್ಟು ಆಟೋಮೆಟಿಕ್ ಆಗಿ ಬರುತ್ತೆ, ನಾವ್ ಮಾಡ್ಬಾರ್ದು ಅಂತೀವಿ ಆದ್ರೂ ಬರುತ್ತೆ ಅದು. ನಾವ್ ಎಷ್ಟೋ ಸಲ, ಬಹಳ ಸಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಯಾವತ್ ನಾವು ಶಾಂತ ಇರ್ಬೇಕಂತೀವಿ, ಸಿಟ್ಟು ಬಿಡ್ಬೇಕಂತೀವಿ ನೋಡ್ರಿ, ಅವತ್ ಹೆಚ್ಚಿಗೆ ಗಲಾಟೆ ಮಾಡಿರ್ತೀವಿ, ಅವತ್ ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಂಡಿರ್ತೀವಿ. ನೆನ್ಪದ ಎಲ್ಲರಿಗೂ? ಫೀಲ್ ಇದೆಯಲ್ಲ? ಯಾವತ್ತು ನೀವು ಸಿಟ್ಟು ಮಾಡ್ಬಾರ್ದಂತೀರಿ ನೋಡ್ರಿ, ಯಾವತ್ ನಮ್ಗೆ ಏನಾಗುತ್ತೆ ಅಂದ್ರ ಸಿಟ್ಟು ಜಾಸ್ತಿ ಬರುತ್ತೆ. ಅದಕ್ಕೆ ಒಂದು ಉದಾಹರಣೆನ ಹೇಳ್ತೀನಿ ನೋಡ್ರಿ, ನಿಮ್ಗೆ ನೆನ್ಪು ಮಾಡ್ಕೋರಿ. ನೀವು ಆಫೀಸ್ಗೆ ಹೋಗಿದ್ದೀರಿ, ನಿಮ್ಮ ಬಾಸ್ಗೆ ಬಹಳ ಸಿಟ್ಟು ಬಂದಿದೆ, ಭಯಂಕರ ಸಿಟ್ಟು ಬಂದಿದೆ. ಭಯಂಕರ ಸಿಟ್ಟು ಬಂದು ನಿಮ್ಮ ಬಾಸ್ ನಿಮ್ಗೆ ಬೈಯೋದಕ್ ಶುರು ಮಾಡಿದ್ರು. ಬಹಳ ಭಯಂಕರ ಸಿಟ್ಲಿಂದ ಏನ್ ಬೇಕು ಅದೆಲ್ಲ ಬೈದ್ರು. ಈಗ ನಿಮ್ಗೂ ಒಳಗೆ ಸಿಟ್ಟು ಬರ್ತಾ ಇದೆ, ಹೊರಗೆ ಅದನ್ನ ತೋರ್ಸೋದಕ್ಕೆ ಸಾಧ್ಯ ಇದೆನಾ? ಯೋಗೇಶ್ ಸರ್, ನೀವು ನನ್ ಕಾಣ್ತಾ ಇದ್ದೀರಿ, ಬಾಸ್ ನಿಮಗ್ ಬೈತಾ ಇದ್ದಾರೆ, ನೀವ್ ಏನ್ ಮಾಡ್ತೀರಿ ಅಲ್ಲಿ ನಿಮಗ್ ಸಿಟ್ಟು ಬರ್ತಾ ಇದೆ, ಆದ್ರೂ ಒಳಗ್ ಬುದ್ಧಿ ಏನು ಹೇಳುತ್ತೆ? ಇಲ್ಲ, ಒಂದ್ ವೇಳೆ ಸಿಟ್ಟು ಮಾಡಿದ್ರೆ ಈ ಏನಾದ್ರೂ ತುಟಿ ಪಿಟಕ್ ಅಂದ್ರ ನನ್ ಜಾಬ್ ಏನಾಗುತ್ತೆ? ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಎಷ್ಟು ಇಂಟೆಲಿಜೆಂಟ್ ಇದೆ ಅಂದ್ರ ಅದು ಸಿಟ್ ಮಾಡೋದಿಲ್ಲ, ಸೈಲೆಂಟ್ ಮೋಡಿಗೆ ಬಂದಿರುತ್ತೆ. ಎಸ್ ಸರ್, ಎಸ್ ಸರ್, ನೋ ಸರ್, ನೋ ಸರ್, ಓಕೆ ಸರ್, ಓಕೆ ಸರ್ ಅಂತ ಹೇಳ್ತೀವಿ. ಇಷ್ಟೇ ವರ್ಡ್, ಅದಕ್ಕಿಂತ ಹೆಚ್ಚು ಹೇಳೋದಿಲ್ಲ, ಅದಕ್ಕಿಂತ ಕಡಿಮೆ ಹೇಳೋದಿಲ್ಲ. ಸೈಲೆಂಟ್ ಆಗಿ ಪೀಸ್ಫುಲ್ ಆಗಿ ಎಲ್ಲಾನು ಬೈದಿದ್ದೆಲ್ಲ ಬೈಸ್ಕೊಂಡು ಮನೆಗ್ ಬಂದಿರ್ತೀವಿ. ಮನೆಗ್ ಬಂದ ತಕ್ಷಣಕ್ಕೆ ನೀವು ಸೋಫಾ ಮೇಲೆ ಕುಂತೀರಿ, ನಿಮ್ಮ ಮಗು ಏನೋ ಕೈ ತಪ್ಪೆಯೋ ಏನೋ ಅಚಾನಕ್ ಆಗಿ ಒಂದ್ ಗ್ಲಾಸ್ ನೀರ್ ಚೆಲ್ ಬಿಡ್ತು. ಆಗುತ್ತೆ, ಮಕ್ಕಳು ಇರ್ತಾವ, ಅಥವಾ ನಿಮ್ ಮನೆಯಲ್ಲಿರುವಂತ ಹೆಂಡತಿ ಒಂದ್ ಗ್ಲಾಸ್ ನೀರ್ ಚೆಲ್ದ್ರು. ಈಗ ನೀವು ಅದು ಎಂಥ ರುದ್ರಾವತಾರ ಬರುತ್ತೆ ಅಂದ್ರ ಮಕ್ಕಳಿಗೂ ಹೊಡಿಯೋದು, ಮನೆಗೂ ಗಲಾಟೆ ಮಾಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಫುಲ್. ಅವಾಗ ಮೈಂಡಿಗೆ ಹೇಳ್ತೀರಿ ನಾನ್ ಸಿಟ್ ಮಾಡ್ಬಾರ್ದಂತೀನಿ, ಮತ್ತೂ ಬರುತ್ತೆ. ಹಾಗಾದ್ರ ಬೆಳಿಗ್ಗೆ ಅಲ್ಲಿ ಬಾಸ್ ಬೈತಾ ಇದ್ರು, ಅಲ್ಲಿ ಯಾಕೆ ಬಂದಿಲ್ಲ ಸಿಟ್ ನಿಮ್ಗೆ? ಸೊ ಹಾಗಾಗಿ ನಮ್ಮ ಮೈಂಡಿಗೆ ಪರ್ಫೆಕ್ಟ್ ಆಗಿ ಎಜುಕೇಶನ್ ಇದೆ, ಎಲ್ಲಿ ಸಿಟ್ ಮಾಡ್ಬೇಕು, ಎಲ್ಲಿ ಸಿಟ್ ಮಾಡಬಾರ್ದು ಅಂತ. ಹಾಗಾಗಿ ಮನೆಯಲ್ಲಿ ಸಿಟ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ತಿಳ್ಕೊಂಡು ನಮ್ಮ ಮೈಂಡ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿ ಸಂಪೂರ್ಣ ಸ್ವತಂತ್ರವಾಗಿ ಬೈಯೋದಕ್ ಶುರು ಮಾಡ್ತೀವಿ, ಗಲಾಟೆ ಮಾಡ್ತೀವಿ, ಏನ್ ಬೇಕೆಲ್ಲ ಕಮಾಂಡ್ ಮಾಡ್ತೀವಿ. ಯಾಕಂದ್ರೆ ನಾವೇ ಬಾಸ್ ಇದ್ದೀವಿ, ನಮ್ಗೆ ಯಾರು ಕೇಳೋರಿಲ್ಲ ಅಂತೇಳಿ ಅನಿಸುತ್ತೆ. ಆದ್ರೆ ಅದೇ ಆಫೀಸ್ಗೆ ಹೋದಾಗ ನಾವು ಸಿಟ್ ಮಾಡೋದಿಲ್ಲ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಮೈಂಡಿಗೆ ಗೊತ್ತಿದೆ ಎಲ್ಲಿ ಏನ್ ಮಾಡ್ಬೇಕು, ಎಲ್ಲಿ ಏನ್ ಮಾಡ್ಬಾರ್ದು ಅಂತ. ಆದ್ರೆ ಇವತ್ತು ಬರ್ಕೋರಿ,
ಈ ಸಿಟ್ಟು ಅಂತ ಇದೆ ನೋಡ್ರಿ, ಇದು ಒಂದು ನಕಾರಾತ್ಮಕ ಸ್ವಭಾವ. ಇದು ಸಕಾರಾತ್ಮಕ ಅಲ್ವೇ ಅಲ್ಲ, ಪಾಸಿಟಿವ್ ಎನರ್ಜಿ ಅಲ್ಲ ಸಿಟ್ಟು, ನೆನ್ಪಿಡ್ರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಅಂತ ಏನಿವೆ ನೋಡ್ರಿ, ಇವೆಲ್ಲನು ಅರಿಷಡ್ ವರ್ಗಗಳು, ನೆಗೆಟಿವ್ ವರ್ಗಗಳು. ಹಾಗಾಗಿ ನಾವು ನಮ್ಮ ಮಾನಸಿಕವಾದ ಸ್ಥಿರತೆ ಇದೆ ನೋಡ್ರಿ, ಆ ಸ್ಥಿರತೆಯನ್ನ ಕಾಪಾಡ್ಕೊಳ್ಬೇಕಂದ್ರ ನಾವು ಶಾಂತ ಸ್ಥಿತಿಯಲ್ಲಿ ಇರೋದಿದೆ ನೋಡ್ರಿ, ಅದು ಧ್ಯಾನಿಗಳಿಗೆ ಬಹಳ ಬಹಳ ಮುಖ್ಯ. ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ನಿಮ್ಗೆ ಭಯಂಕರ ಸಿಟ್ಟಿದೆ. ಇಲ್ಲಿ ಯಾರಿಗೆ ಸ್ವಲ್ಪ ಯಾರ್ದಾದ್ರೂ ಉದಾಹರಣೆ ತಗೋತೀನಿ. ನನ್ಗೆ ಸಹನಾ ಕಾಣಿಸ್ತಾ ಇದ್ದಾರೆ. ಸಹನಾ ಮೇಡಮ್ ಬಹಳ ಭಯಂಕರ ಸಿಟ್ಟಿದೆ. ಆದ್ರೂ ಬಹಳ ಒಳ್ಳೆಯವ್ರಿದ್ದಾರೆ, ಅವ್ರು ಬಹಳ ಬುದ್ಧಿವಂತರಿದ್ದಾರೆ, ಬಹಳ ಶಕ್ತಿಶಾಲಿ ಇದ್ದಾರೆ. ಅವ್ರು ಬರೀ ಹಿಂಗ್ ಕೈ ಮಾಡಿದ್ರೆ ಸಾಯಿಬಾಬನ್ ತರ ಎಲ್ಲರ ಹತ್ರ ಎನರ್ಜಿ ಹೋಗುತ್ತೆ. ಆದ್ರೂ ಅವ್ರಿಗೆ ಭಯಂಕರ ಸಿಟ್ಟಿದೆ. ಈಗ ನಾವು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಂದ್ರೆ ಚಿಕಿತ್ಸೆ ಪಡೆಯೋದಕ್ಕೆ, ರೇಖೆಯನ್ನ ಮಾಡ್ಕೊಳ್ಳೋದಕ್ಕೆ ಹೋಗೋದಕ್ಕೆ ರೆಡಿ ಆಗಿರ್ತೀವ? ಎಸ್ ಸರ್ ಹೋಗ್ತೀವಲ್? ನೋ. ಯಾಕಂದ್ರೆ ಅವ್ರು ಯಾವಾಗ ಏನ್ ಬೈತಾರ ಗೊತ್ತಿಲ್ಲ, ಸಿಟ್ ಮಾಡ್ತಾರ. ಹಾಗಾಗಿ ಈ ಜಗತ್ತು ಯಾರು ಕ್ರೋಧಿ ಇರ್ತಾರ ನೋಡ್ರಿ, ಅವರಿಂದ ದೂರ ಆಗೋ ಪ್ರಯತ್ನ ಮಾಡುತ್ತೆ. ನೆನ್ಪಿಡ್ರಿ, ನೀವ್ ಎಷ್ಟು ಒಳ್ಳೆಯವ್ರಿರ್ಲಿ, ಎಷ್ಟೂ ನಿಮ್ ಹತ್ರ ಒಳ್ಳೆತನ ಇರ್ಲಿ, ಎಷ್ಟೂ ಸಾಧು ಸಂತರು ಇರ್ಲಿ, ನೀವೆಷ್ಟು ಮೆಡಿಟೇಷನ್ ಮಾಡ್ರಿ, ಏನ್ ಬೇಕಾಗಿನ್ ಮಾಡ್ರಿ, ಆದ್ರೆ ಸಣ್ಣ ಪ್ರಮಾಣದ ಬಹಳ 1 ನಿಮಿಷದ ಸಿಟ್ಟಿದೆ ನೋಡ್ರಿ, ಅದು ನಮ್ಮ ಜೀವನದಿಂದ ಸಾಕಷ್ಟು ರಿಲೇಷನ್ ಗಳನ್ನ ಕಡಿದು ಹಾಕುತ್ತೆ, ಕಟ್ ಮಾಡ್ಬಿಡುತ್ತೆ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ, ಒಬ್ಬ ಗ್ರ್ಯಾಂಡ್ ಮಾಸ್ಟರ್ ನೀವೇನಾದ್ರೂ ಆಗ್ಬೇಕಂದಿರಿ, ರೇಖಿ ಹೀಲರ್ ಆಗ್ಬೇಕು, ರೇಖಿ ಮಾಸ್ಟರ್ ಆಗ್ಬೇಕು, ರೇಖಿ ಟ್ರೈನರ್ ಆಗ್ಬೇಕಂದ್ರ ಮೊಟ್ಟ ಮೊದಲು ನಿಮ್ಮೊಳಗಿರುವಂತ ನಕಾರಾತ್ಮಕ ಶಕ್ತಿ ಇರುವಂತ ಕ್ರೋಧ ಇದೆ ನೋಡ್ರಿ, ಕ್ರೋಧಕ್ಕೆ ಏನ್ ಮಾಡ್ಬೇಕು? ಸೈಡ್ ಮಾಡ್ಬೇಕು. ಈ ಒಂದೇ ಸಲಕ್ಕೆ ನಾನ್ ಕ್ರೋಧವನ್ನ ಹೊಡೆದ್ ಹಾಕ್ತೀನಿ, ಕೊಂದ್ ಹಾಕ್ತೀನಿ ಅಂದ್ರೆ ಆಗುತ್ತಾ? ಆಪ್ಷನ್ ಇಲ್ಲ. ನೀವು ಬೇಕಾದ್ರೂ ಒಂದಿನ ಟ್ರೈ ಮಾಡ್ರಿ, ನಾನ್ ಸಿಟ್ ಬಿಟ್ಟೇ ಹಾಕ್ತೀನಿ ಅಂತ ಡೈರಿದೊಳಗ 21 ಸಲ ಬರೀರಿ. ದೇವ್ರಾಣೆ ಅವತ್ ಹೆಚ್ಚಿಗೆ ಜಗಳ ಆಡಿರ್ತೀರಿ ನೀವು. ಡೈರಿ ಒಳಗ್ ನೀವೇ ಬರ್ದಿರ್ತೀರಿ, ಆದ್ರೆ ನೀವ್ ಹೆಚ್ಚಿಗೆ ಸಿಟ್ ಮಾಡ್ತೀರಿ. ರೀಸನ್ ಬರ್ಕೋರ್. ಕಾರಣ ಏನು ಅಂದ್ರ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ವರ್ಡ್ಸ್ ಗಳನ್ನ ಹಿಡಿಯೋದಿಲ್ಲ, ಪಿಕ್ಚರ್ ಗಳನ್ನ ಹಿಡಿಯುತ್ತೆ. ಪಿಕ್ಚರ್ ಗಳನ್ನ ಸೇವ್ ಮಾಡ್ಕೊಳ್ಳುತ್ತೆ, ವರ್ಡ್ಸ್ ಗಳ ಶಬ್ದಗಳ ಅದಕ್ಕೆ ಅರ್ಥ ಆಗೋದಿಲ್ಲ. ನಾವ್ ಏನ್ ಡಿಸೈಡ್ ಮಾಡಿರ್ತೀವಿ, ನಾನ್ ಒಟ್ಟೆ ಟೋಟಲ್ ಸಿಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿ ಡೈರಿ ಒಳಗ್ ಬರೀತ್ರಿ. ಏನು ಅಂದ್ರೆ, ಇಂದಿನಿಂದ ನಾನ್ ಸಿಟ್ ಮಾಡೋದಿಲ್ಲ, ಸಿಟ್ ಮಾಡೋದಿಲ್ಲ. ಈ ವರ್ಡ್ ಏನ್ ಹೋಗ್ತಾ ಇದೆ? ಸಿಟ್ಟು. ಅವಾಗ ಇನ್ನೂ ಭಯಂಕರ ಸಿಟ್ಟು ಬರುತ್ತೆ. ಅದಕ್ಕೆ ರೇಖಿಯಲ್ಲಿ ಒಂದು ಬೆಸ್ಟ್ ಟೆಕ್ನಿಕ್ ಡಾಕ್ಟರ್ ಮಿಕಾವೊ ಉಸುಯಿ ಅವ್ರು ಏನ್ ಕಂಡು ಹಿಡಿದ್ರು ಅಂದ್ರ, ಯಾವಾಗ್ಲೂ ನಕಾರಾತ್ಮಕತೆಯನ್ನ ಬಿಟ್ಟು ಹಾಕ್ಬೇಕಂದ್ರ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಅಲ್ಲಿ ಬಿಡ್ಬೇಕು. ಬರ್ಕೋರ್ ನೀವು, ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಬಿಡೋದಿದೆ, ಒಂದೇ ಸಲಕ್ ಆಗೋದಿಲ್ಲ. ಹಾಗಾಗಿ ಇದನ್ನ ಟಾರ್ಗೆಟ್ ಆಗಿ ತಗೊಂಡು ಬಿಡೋದಿದೆ. ಟಾರ್ಗೆಟ್ ಏನು ಅಂದ್ರ, ಮೊದಲನೇ ಮಂತ್ರ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇದನ್ನ ಬೆಳಗಾಗಿ ಎದ್ದ ತಕ್ಷಣ ಮೈಂಡಿಗೆ ಮೆಸೇಜ್ ಕೊಡ್ಬೇಕೇನು, ನಾನು ಇವತ್ತಿಗೆ ಮಾತ್ರ, ಇವತ್ತೇನ್ ಪ್ರೆಸೆಂಟ್ ಇದೆ ನೋಡ್ರಿ, ಪ್ರೆಸೆಂಟ್ ನಾಗ ಇವತ್ ಮಾತ್ರ ನಾನು ಸಿಟ್ ಮಾಡೋದಿಲ್ಲ. ಅದು ಏನಾದ್ರೂ ಬರ್ಲಿ, ಏನಾದ್ರೂ ಹೋಗಿ, ಎಷ್ಟಾದ್ರೂ ಹಾಳಾಗ್ಲಿ, ಎಷ್ಟಾದ್ರೂ ಲಾಸ್ ಆಗ್ಲಿ, ಎಷ್ಟಾದ್ರೂ ಏನಾದ್ರೂ ಆಗ್ಲಿ, ಆದ್ರ ಮೈಂಡಿಗೆ ಏನ್ ಹೇಳ್ಬೇಕಾಗಿದೆ? ಇವತ್ತಿಗೆ ಮಾತ್ರ. ಈಗ ನಾನ್ ನಿಮ್ಗೆ ಕ್ವಶನ್ ಮಾಡ್ತೀನಿ, ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ ಅನ್ನೋದು ಈಸಿ ಟಾಸ್ಕ್ ಇದೆಯಲ್ಲ. ಒಂದಿನ ಸಿಟ್ ಬಿಡ್ಬೋದು, ಅಂತದೇನ್ ದೊಡ್ಡ ಮಾತಿಲ್ಲ. ಎಸ್ ಸರ್ ನೋಡ್ ಬಸವರಾಜ್ ಸರ್ ಅಂತಾರ, ಹಾ ಮೇಡಮ್ ಒಂದಿನ ಏನ್ ಅಂತ ದೊಡ್ಡದಿಲ್ಲ, ಮಾಡ್ಬೋದು, ಈಸಿ ಇದೆ ಇದು. ಈಸಿ ಯಾರ್ಯಾರಿಗೆ ಈಸಿ ಇದೆ ಸ್ವಲ್ಪ ಹಿಂಗ್ ಮಾಡಿ. ನಾನು ಯಾಕೆ ಮೆಸೇಜ್ ಸ್ಟಾಪ್ ಮಾಡೀನಿ ಅಂದ್ರೆ, ಒಬ್ಬೊಬ್ರು ಒಂದೊಂದ್ ಏನಾದ್ರೂ ಹಾಕ್ತಿರ್ತೀರಿ ನೀವು. ಸೊ ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನ ವಿಕಸನ ಮಾಡ್ಬೇಕಾಗಿದೆ ಅಂದ್ರೆ, ನಿಮ್ಮ ಪರ್ಸನಾಲಿಟಿ ಡೆವಲಪ್ ಆಗ್ಬೇಕಾಗಿದೆ ಅಂದ್ರ, ಈ ಸಿಟ್ ಇದೆ ನೋಡ್ರಿ, ಈ ಸಿಟ್ಟಿಗೆ ಏನ್ ಮಾಡ್ಬೇಕಂದ್ರ ಸ್ವಲ್ಪ ಸೈಡ್ ಮಾಡ್ಬೇಕು. ಸೈಡ್ ಮಾಡ್ಬೇಕಂದ್ರೆ ಬೆಳಗಾಗಿ ಅದ್ ಏನ್ ಮಾಡ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ನೀವು ಬರ್ದಿರ್ಬೇಕು, ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ, ರೆಡ್ ಕಲರ್ ಸ್ಕೆಚ್ ಪೆನ್ ಅಲ್ಲಿ ಬರೀಬೇಕು. ಬರ್ದ್ಮೇಲೆ ಬೆಳಗಾಗಿ ಏನ್ ಹೇಳ್ಬೇಕು ಮೈಂಡಿಗೆ, ಇವತ್ ಮಾತ್ರ ನಾನು ಸಿಟ್ ಮಾಡಲ್ಲ. ನೀವು ಸಿಟ್ ಮಾಡೋದಿಲ್ಲ ಅಂದಾಗ ಇಡೀ ದಿನದಲ್ಲಿ ಏನಾದ್ರೂ ಸಿಚುವೇಶನ್ ಬರುತ್ತೆ, ಬರಲ್ಲ ಅಂತ ತಿಳ್ಕೊಬೇಡ್ರಿ. ಚಾಲೆಂಜ್ಗಳು ಬಂದೇ ಬರುತ್ತೆ ಲೈಫ್ ನಲ್ಲಿ. ನೀವ್ ಏನಾದ್ರೂ ಡಿಸೈಡ್ ಮಾಡಿರಿ ಅಂದ್ರೆ ಅದ್ರ ವಿರುದ್ಧ ಮಾಡುವಂತ ಶಕ್ತಿನೂ ಯೂನಿವರ್ಸ್ ನಲ್ಲಿ ವರ್ಕ್ ಮಾಡುತ್ತೆ. ನಿಮ್ಗೆ ಚಾಲೆಂಜಸ್ ಬರುತ್ತೆ, ಬಟ್ ಮೈಂಡಿಗೆ ಏನ್ ಮೆಸೇಜ್ ಇರುತ್ತೆ, ಇವತ್, ನಾಳೆ ನೋಡ್ಕೊಳ್ಳೋಣ ಏನದ. ಅವಾಗ ಏನಾಗುತ್ತೆ, ಮತ್ತೆ ನಾಳೆ ಬರುತ್ತೆ. ನಾಳೆ ಬಂದ್ಮೇಲೆ ಮತ್ತೆ ನಾಳೆ ಏನಿರುತ್ತೆ ನಮ್ ಡೈರಿಯಲ್ಲಿ, ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಸೊ ಇದು ಬರ್ತಾ 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 ಏನಾಗುತ್ತೆ ಅಂದ್ರ, ನಿಮ್ಮ ಮೈಂಡಿಗೆ ರೂಢಿ ಬೀಳುತ್ತೆ, ಹ್ಯಾಬಿಟ್ ಕ್ರಿಯೇಟ್ ಆಗುತ್ತೆ ನಿಮ್ ಹತ್ರ. ಒಂದು ಬರ್ಕೋರ್, ನಿಮ್ಮಲ್ಲೊಂದು ಹವ್ಯಾಸ ಕ್ರಿಯೇಟ್ ಆಗುತ್ತೆ. ಏನು ಅಂದ್ರ, ನಿಮ್ಮ ಸಿಟ್ಟನ್ನ ನಿಮ್ಮ ಹತೋಟಿಯಲ್ಲಿರೋದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ನೋಡ್ರಿ, ಅದು ನಿಮ್ಗೆ ಗೊತ್ತಾಗುತ್ತೆ.
ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ನನ್ನ ಹತ್ರ ಒಂದು ಉದಾಹರಣೆ ಇದೆ, ಬಟ್ ಅದಕ್ ಬಿಟ್ಟು ಬೇರೆ ಉದಾಹರಣೆ ನನಗೂ ಸರಿ ಅನ್ಸೋದಿಲ್ಲ. ನಾವು ಸಣ್ಣೋರಿದ್ದಾಗ ಮನೆಗೇನೋ ದೆವ್ವ ಬರ್ತಿತ್ತು, ಹಾಗಾಗಿ ನಮ್ದು ಹೊರ ಬಾಗಿಲ್ದೊಳಗ ದೊಡ್ಡ ಬಾಗಿಲ್ ಇರುತ್ತೆ ನೋಡ್ರಿ, ಹೊರ ಬಾಗಿಲ್, ಆದ್ರ ಆ ಡೋರ್ ಮೇಲೆ ಬರೀತಿದ್ದೆವು ಏನು ಅಂದ್ರ ಇಂದು ಬೇಡ ನಾಳೆ ಬಾ ಅಂತ. ಯಾರ್ಯಾರು ಬರ್ದಿರಿ? ನಾನಂತೂ ಬರ್ದಿದ್ದೆ ಸಣ್ಣಾಗಿದ್ದ. ನಮ್ಮ ಏಜ್ನವ್ರು ಯಾರ್ಯಾರು ಇದ್ರಿ ಎಲ್ಲಾರು ಬರ್ದಿವಿ. ಈಗ 40 50 ಒಳಗ್ ಯಾರ್ಯಾರು ಇದೀವಿ ನೋಡ್ರಿ ಎಲ್ಲಾರು ಬರ್ದವ್ರು. ಅಂದ್ರೆ ನಮ್ ಮೈಂಡಿಗೆ ಏನ್ ಮೆಸೇಜು? ದೆವ್ವ ಬರುತ್ತೆ, ಬಂದ್ಮೇಲೆ ನಮ್ ಡೋರ್ ಮೇಲೆ ಏನು ಅಂದ್ರೆ ಇವತ್ ಬರ್ಬೇಡ ನಾಳೆ ಬಂದ್ರು ದೆವ್ವ ಕರುಣೆ ಬರುತ್ತೆ, ಅದು ವಾಪಸ್ ಹೋಗುತ್ತೆ, ಹೋಗಿ ಮತ್ತೆ ಮರ್ದಿವ್ಸ ಬರುತ್ತೆ, ಮತ್ ಬಂದಲ್ಲಿ ಮತ್ತಿರುತ್ತೆ, ಇವತ್ ಬೇಡ ನಾಳೆಗ್ ಬಾ. ಹಿಂಗೆ ದಿನ ಬಂದು ಬಂದು ಹೋಗಿ ಹೋಗಿ ಅದ್ರ ಆಯುಷ್ಯ ಆಗಿ ಸತ್ತು ಹೋಗುತ್ತೆ, ಅದ್ರ ದೆವ್ವ ನಮ್ ಮನಿಗ್ ಬರೋದಿಲ್ಲ ಅಂತ ನಾವು ಡಿಸೈಡ್ ಮಾಡಿದೆವು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ, ಆದ್ರೆ ನಮ್ಮ ಮನೆಗ್ ದೆವ್ವನೇ ಬರ್ತಿಲ್ಲ. ಬಂದಿವೇನೆ ಎಲ್ಲಾರು ಹೇಳ್ರಿ. ಹಾ, ಸೇಮ್ ಅದೇ ರೀತಿ ಇದೇ ಪ್ಯಾಟರ್ನ್ ನಲ್ಲಿ ನಮ್ಮ ಮೈಂಡಿಗೆ ಬೆಳಗಾಗಿದ್ದು ಏನ್ ಮೆಸೇಜ್ ಕೊಡೋದಿದೆ? ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಡಿಸೈಡ್ ಮಾಡಿ. ಟೆಕ್ನಿಕ್ ಬೆಸ್ಟ್ ಇದೆ, ಐಡಿಯಾ ಚೆನ್ನಾಗಿದೆಯಲ್ಲ. ನಾನೇನಾದ್ರೂ ನಿಮ್ಗೆ ಹೇಳ್ದ 21 days ಯಾರು ಸಿಟ್ ಮಾಡಂಗಿಲ್ಲ, ಎಲ್ಲಾ ರೇಖಿ ಮಾಸ್ಟರ್ ಇದ್ರಿ, ಎಲ್ಲಿಂದ ಟೈಟಿಲ್ ನೀವು ಮರ್ದಿನನೇ ಸಿಟ್ಟು ಬರುತ್ತೆ ನಿಮ್. ಆಗೋದಿಲ್ಲ. ಯಾಕೆ? ಗುರುನ್ ಮಾತ್ ಕೇಳಂಗಿಲ್ಲ ನೋಡ್ರಿ ಸಿಟ್ಟು. ಯಾ ಗುರು ಇಲ್ಲ, ಯಾ ಶಿಷ್ಯ ಇಲ್ಲ, ಅದು ಬಂದ್ರಿ ಯಾರಿಗ ಏನ್ ತಿಳಿಯಂಗಿಲ್ಲ. MLA MP ಗೆ ಏನ್ ತಿಳಿಯಲ್ಲ ನಮ್ ಸಿಟ್ಟು, ಇವು ಏನ್ ಲೆಕ್ಕದವ ಗೊತ್ತಲ್ಲ ನಿಮ್? ಪಬ್ಲಿಕ್, ಕಾಮನ್ ಪಬ್ಲಿಕ್ ಜನ MLA MP ಜಗಳ ಆಡಿರ್ತಾವ ಕೆಲವೊಂದ್ಸಲ ನೋಡ್ರಿ ನೀವು. ಅದ್ರ ಮುಂದೆ ಏನಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ಬೇಕಂದ್ರ ಈ ನಿಯಮ ಏನಿದೆ ನೋಡ್ರಿ, ಅದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಅವಾಗ ಏನಾಗುತ್ತೆ ಅಂದ್ರ, ಯಾವಾಗ ಸಿಟ್ಟಿನ ವೈಬ್ರೇಷನ್ ಇರುತ್ತೆ ನೋಡ್ರಿ, ಅದು ಸೈಲೆಂಟ್ ಮೋಡಿಗೆ ಬಂದಾಗ ನಿಮ್ಮಲ್ಲಿ ಶಾಂತಿಯ ಅನಂತ ಶಕ್ತಿ ಇದೆ ನೋಡ್ರಿ, ಅದು ನಿಮ್ಮೊಳಗ್ ಹರಿಯೋದಕ್ಕೆ ಶುರು ಆಗುತ್ತೆ. ಬರ್ಕೋರಿ. ಇದೇ ಶಾಂತಿ ಏನ್ ಮಾಡುತ್ತೆ ನಿಮ್ಗಂದ್ರ ಹೆಲ್ದಿ ಆಗಿಡುತ್ತೆ, ಹ್ಯಾಪಿ ಆಗಿಡುತ್ತೆ, ನಿಮ್ಮಲ್ಲಿ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿನಿ. ಹಾ, ಎಸ್. ಸೊ ನೆಕ್ಸ್ಟ್ ಬರೀರಿ. ಒಂದೇ ಮಂತ್ರ ತಿಳಿತಾ? ಈಗ ಈ ಮಂತ್ರವನ್ನ ಒಂದ್ಸಲ ಬಾಯಿಂದ ಹೇಳೋಣ, ಪ್ರಾಕ್ಟಿಕಲ್. ನನ್ಗೂ ಕೇಳ್ತೀನಿ ಹೆಂಗ್ ಹೇಳ್ತೀರಿ ನೋಡು. ಮನ್ಸ್ ಮಾಡಿರೇ ಇಲ್ಲ ಅಂತ ಎಲ್ಲರಿಗ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ, ವೇಟ್ ಮಾಡ್ರಿ 1 ನಿಮಿಷ. ಎಲ್ಲಾರಿ ಒಂದೇ ಸಲ ಕೇಳ್ಬೇಕು, ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಎಲ್ಲ 1 2 3 ಸ್ಟಾರ್ಟ್. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಮತ್ತೆ ಮತ್ತೆ ಹೇಳ್ರಿ, 4ನೇ ಸಲ ನಾನು ಹೇಳ್ರಿ. ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ಇವತ್ತಿಗೆ ಕೋಪ ಮಾಡಿಕೊಳ್ಳುವುದಿಲ್ಲ. ಇನ್ನೂ ಹೇಳ್ರಿ, ಇನ್ನೂ ಹೇಳ್ರಿ. ನಾನು ಇವತ್ತಿಗೆ ಮಾತ್ರ ನಾನು ಇವತ್ತಿಗೆ ಕೋಪ ಮಾಡಿಕೊಳ್ಳುವುದಿಲ್ಲ. ಎಸ್. ಸೊ ಯಾರ್ಯಾರಿಗೆ ಫೀಲ್ ಗುಡ್ ಆಯ್ತು? ನಿಜವಾಗ್ಲೂ ನಿಮ್ ಮೇಲೆ ನಿಮ್ಗೆ ಖುಷಿ ಆಗಿದ್ ಯಾರ್ಯಾರಿಗಾಗಿದೆ ಹೇಳಿ? ಏನ್ ಅನ್ಸ್ತಾ ಇದೆ ಅಂದ್ರೆ, ಏನ್ ಅಂತ ಭಯಂಕರ ಏನಾದ್ರೂ ನಾನ್ ಬಿಟ್ಟು ಹಾಕ್ತಾ ಇದ್ದೀನಿ ಅನ್ಸ್ತಾ ಇದೆಲ್ಲ, ಫೀಲ್ ಆಗ್ತಾ ಅಂದ್ರೆ ಅದು ಎಷ್ಟು ನೆಗೆಟಿವ್ ವೈಬ್ರೇಷನ್ ನಮ್ ಮೈಂಡ್ ಮೇಲಿದೆ ಯೋಚನೆ ಮಾಡ್ರಿ. ಸೊ ಹಾಗಾಗಿ ಯಾರ್ಯಾರು ಹೇಳಿದ್ರಿ ರೆಕಾರ್ಡ್ ಇದೆ ನನ್ನ ಹತ್ರ, ಸಿಟ್ ಮಾಡಿನ್ ಗೊತ್ತಾಯ್ತು, ನಿಮ್ ಮೇಲೆ ಒಂದ್ ಕೇಸ್ ಆಗುತ್ತೆ ನೋಡ್ರಿ. ತಿಳಿತಾ? ದಾಖಲೆ ಇಟ್ಕೊಂಡು ನನ್ನ ಹತ್ರ ರೆಕಾರ್ಡಿಂಗ್ ಇದೆ ಆನ್, ಅದು ಗೊತ್ತಿಲ್ಲ ನಿಮ್ಗೆಲ್ಲರಿಗೆ. ಮತ್ ಎಲ್ಲಾರ ಸ್ಕ್ರೀನ್ ಎಲ್ಲ ಆನ್ ಮಾಡಿದ್ ನಾನ್ ತಿರ್ಗಸ್ ನೋಡಿ ನಾನ್ ಯಾರ್ಯಾರು ಸಿಟ್ ಬಿಡ್ತೀನಿ ಅಂತ ಹೇಳಿರಿ. ಇಲ್ಲಿ ಪಾರ್ವತಮ್ಮ ಅಂತಿದ್ದಾರೆ, ಅವ್ರ ಬಲ್ 3 ಜನ ಕುಂತಾರ, ಒಬ್ರು ಸಿಟ್ ಮಾಡಿದ್ರೆ ಇನ್ನೊಬ್ರು ಫೋನ್ ಮಾಡ್ರಿ ನಮ್ಗೆ, ಅವ್ರ ವ್ಯವಸ್ಥೆ ಮಾಡಮ್ಮ ಅಲ್ಲಿಗೆ ಬಂದ್. ಓಕೆನಾ? ಸೊ ಹಾಗಾಗಿ ನಾನ್ ರಿಕ್ವೆಸ್ಟ್ ಮಾಡೋದೇನು ಅಂದ್ರ, ನೀವು ನಾಳೆ ಈ ಕ್ಷೇತ್ರದಲ್ಲಿ ಬೆಳಿಬೇಕು, ಒಂದ್ ಹೀಲರ್ ಆಗಿ, ಟ್ರೈನರ್ ಆಗಿ, ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ನೀವು ಪರಿವರ್ತನೆ ಆಗ್ಬೇಕಂದ್ರ ನಿಮಗೆ ಯಾರು ಜಗತ್ತಲ್ಲಿ ನೋಡ್ರಿ, ಎಲ್ಲ ಬಹಳ ಸಲ 99% ಜನ ಬಾಳ್ ಒಳ್ಳೆಯವ್ರ, ಬಾಳ್ ಒಳ್ಳೆ, ಅದು ಸಿಟ್ಟಿದೇವ್ರಿ ಹಿಂಗ ಅನ್ನೋದ್ ಕೇಳಿದ್ರಲ್ಲ. ಸೊ ದಯವಿಟ್ಟು ನೀವು ಆ ಕ್ಯಾಟಗರಿಯಲ್ಲಿ ಬರ್ಬೇಡ್ರಿ. 1 ಡೇ ಟಾಸ್ಕ್ ಅನ್ನ ತಗೋರಿ, ನಿರಂತರವಾಗಿ ಇದನ್ನ ಮಾಡೋದಕ್ಕೆ ಶುರು ಮಾಡ್ರಿ. ಸೊ 2ನೇ ತತ್ವವನ್ನ ಬರ್ಕೋರಿ. ನಮ್ಮ ರೇಖಿಯ ಮಹಾ ತತ್ವ ಇದೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ಬಹಳ ಈಸಿ ನೋಡ್ರಿ. ಜೀವನ ಅಂತ ಯಾರ್ದು ಇದೆ, ಲೈಫ್ ಅಂತ ಇದೆ ನೋಡ್ರಿ. ಜೀವನ ಅಂದ್ರೆ ಸಂಘರ್ಷ ಇದೆ, ಜೀವನ ಅಂದ್ರೆ ಹೋರಾಟ ಇದೆ. ಒಂದು ಸಣ್ಣ ಇರುವೆಯಿಂದ ಹಿಡಿದು ಬೃಹತ್ತಾಗಿರುವಂತ ಒಂದು ತಿಮಿಂಗಲದವರೆಗೂ ಸಮೇತ ಪ್ರತಿಯೊಂದು ಜೀವಕ್ಕೂ ಕಣ್ ತೆರೆದ್ರೆ ಸಾಕು, ಅದಕ್ಕೆ ಚಿಂತೆ ಇದೆ. ಯಾರಿಗ್ ಹೊಟ್ಟೆ ಚಿಂತೆ ಇದೆ, ಯಾರಿಗ್ ಬಟ್ಟೆ ಚಿಂತೆ ಇದೆ, ಯಾರಿಗ್ ಜಾಬ್ ಚಿಂತೆ ಇದೆ, ಯಾರಿಗ್ ಹಣ ಮಾಡೋ ಒಬ್ರಿಗೆ, ಪ್ರತಿಯೊಬ್ರಿಗೆ, ಯಾರಿಗ್ ರಿಲೇಷನ್ ಇರ್ಬೋದು, ಯಾರಿಗ್ ಹೆಲ್ತ್ ಚಿಂತೆ,
ಪ್ರತಿಯೊಬ್ಬರಿಗೂ ಸಮೇತ ಒಂದಲ್ಲ ಎರಡಲ್ಲ 108 ಪ್ರಕಾರದ ಚಿಂತೆಗಳು ನಮ್ ಸುತ್ತಲೂ ಸುತ್ತಾ ಇವೆ. ಆದ್ರೆ ಜೀವನ ಅನ್ನುವಂಥದ್ದೇನಿದೆ ಅಂದ್ರೆ ಖುಷಿ ಪಡೋದಕ್ಕಾಗಿ ಜಗತ್ತಿಗೆ ಬಂದೀವಿ, ಚಿಂತೆ ಮಾಡೋದಕ್ ಬಂದೇ ಇಲ್ಲ ನಾವು. ಇದನ್ನ ನೀವು ನೆನ್ಪಿಡ್ರಿ. ಹಾಗಾಗಿ ನೀವು ನಿಮ್ಮ ಮೈಂಡಿಗೆ ಏನ್ ಮೆಸೇಜ್ ಅನ್ನ ಕೊಡೋದಿದೆ, ರೇಖಿ ಏನ್ ಹೇಳುತ್ತೆ ಅಂದ್ರ, ನಾನು ಇವತ್ತಿಗೆ ಮಾತ್ರ, ಇವತ್ ಮಾತ್ರ ನಾನ್ ಚಿಂತೆ ಮಾಡೋದಿಲ್ಲ, ಇವತ್ ಖುಷಿಯಾಗಿರೋಣ, ನಾಳೆ ನೋಡೋಣ, ನಾಳೆ ಬೆಳಗಾಗ್ಲಿ ಚಿಂತೆನ ಮಾಡೋಣ, ಚಿಂತನೆ ಆದ್ರೂ ಮಾಡೋಣ, ಏನಾದ್ರೂ ಮಾಡೋಣ. ಸೊ ಇಲ್ಲಿ ಏನಾಗುತ್ತೆ ಅಂದ್ರ, ನಿಮ್ಮ ಒಳಗಿರುವಂತ ಚಿಂತೆಯ ವೈಬ್ರೇಷನ್ ಇದೆ ನೋಡ್ರಿ, ಚಿಂತೆ ಅನ್ನೋದು ನೆಗೆಟಿವ್ ವೈಬ್ರೇಷನ್ ಇದೆ, ನೆನ್ಪಿಡ್ರಿ ನೀವು. ಇವತ್ತಿಗೆ ಚಿಂತೆ ಮಾಡೋದ್ರಿಂದ ಸಿಂಗಲ್ ಒಬ್ಬ ವ್ಯಕ್ತಿಯ ಚಿಂತೆನೂ ಪರಿಹಾರ ಆಗಿಲ್ಲ. ಆದ್ರೆ ನಂಗೆ ಅವ್ರದ್ದು ಅಡ್ರೆಸ್ ಕೊಡ್ರಿ, ನಾನು ಕೇಳ್ತೀನಿ ಐಡಿಯಾ ಹಿಂಗಾಯ್ತು ಅಂತ. ನೋ, ಯಾವ ವ್ಯಕ್ತಿ ನಿಶ್ಚಿಂತವಾಗಿರೋದಕ್ಕೆ ಕಲಿತಾನ, ಖುಷಿಯಾಗಿರೋದಕ್ಕೆ ಕಲಿತಾನ ನೋಡ್ರಿ, ಅವ್ನ್ ಚಿಂತೆ ಇದೆ ನೋಡ್ರಿ ಆಟೋಮೆಟಿಕ್ ದೂರ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ಜೀವನದಲ್ಲಿ ನೆನ್ಪಿಡ್ರಿ, ಚಿಂತೆ ಮಾಡೋದ್ರಿಂದ ಚಿಂತೆ ಯಾವಾಗೂ ಕಡಿಮೆ ಆಗೋದಿಲ್ಲ, ಅದು ಇನ್ನೂ ಜಾಸ್ತಿ ಆಗುತ್ತೆ, ನಿಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಮತ್ತೊಂದು ಬೇರೆ ಬೇರೆ ಸಂಪೂರ್ಣ ಜೀವನದ 7 ಏರಿಯಾಗಳು ಏನ್ ಮಾಡುತ್ತೆ ಅಂದ್ರ, ಅದು ನಿಮ್ಗೆ ಕಮ್ಜೋರ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಿಮ್ಮೊಳಗ್ ನಕಾರಾತ್ಮಕ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ, ನೀವ್ ಅದರಿಂದ ಹೊರಗ್ ಬರೋದಿಲ್ಲ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ಚಿಂತೆ ಇವೆ, ಎಲ್ಲರಿಗಿವೆ, ನಿಮ್ಗೂ ಇದೆ, ನನ್ಗೂ ಇದೆ. ಚಿಂತೆ ಇರ್ಲಾರ್ದ ವ್ಯಕ್ತಿ ಜಗತ್ತಲ್ಲಿ ಯಾರು ಇಲ್ಲ. ಆದ್ರೂ ನನ್ಗೇನ್ ಡಿಸೈಡ್ ಮಾಡೋದಿದೆ, ಚಿಂತೆ ಮಾಡೋದಿಲ್ಲ. ಅದಾದ್ಮೇಲೆ 3ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನ, ನನ್ ಕರ್ತವ್ಯ ಅಂದ್ರೆ ನನ್ ಜಾಬ್. ಈಗ ಬಹಳ ಸಲ ಹೆಣ್ಮಕ್ಳಿಗೆ ಅನಿಸುತ್ತೆ ನಮ್ಗೇನು ಇಲ್ಲ, ಆದ್ರೆ ಗೃಹಿಣಿ ಮನೆಯಲ್ಲಿ ಮನೆ ನೋಡ್ಕೊಳ್ಳೋದಿದೆ ನೋಡ್ರಿ, ಅದ್ರಷ್ಟು ದೊಡ್ಡ ಹುದ್ದೆ ಯಾವುದು ಇಲ್ಲ, ಅದ್ರಷ್ಟು ಪವಿತ್ರನೂ ಯಾವುದು ಇಲ್ಲ. ಆದ್ರೆ ಅದನ್ನ ನಮ್ಗೆ ಏನ್ ಮಾಡ್ಬೇಕಾಗಿದೆ, ನಿಷ್ಠೆಯಿಂದ ಮಾಡ್ಬೇಕಾಗಿದೆ. ಸಾಕಷ್ಟು ಸಲ ನಾವು ಮಾಡುವಂತ ಹುದ್ದೆ ಇದೆ ನೋಡ್ರಿ, ಬ್ಯಾಸರ್ ಮಾಡ್ಕೊಂಡ್ ಮಾಡಿರ್ತೀವಿ. ದಿನ ಭರ್ತಿ ಮಾಡೋದಂತಾರ ನಮ್ ಕಡೆ, ಬೀದರ್ ಕಡೆ ದಿನ ಭರ್ತಿ ಮಾಡೋದಕ್ಕೆ ಜಾಬ್ ಮಾಡ್ತೀವಿ, ಇಲ್ಲ ಗಡಿಯಾರ ಟೈಮ್ ಮುಗಿಸೋದಕ್ಕೆ ಜಾಬ್ ಮಾಡ್ತಾ ಇರ್ತೀವಿ. ಆಗುತ್ತಲ್ಲ ಹಿಂಗ ಎಲ್ಲಾರಿಗೂ. ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ನಾವು ಯಾವ ಫೀಲ್ಡ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದೀವಿ ನೋಡ್ರಿ, ಅಲ್ಲಿ ನಿಷ್ಠೆಯಿಂದ ಮಾಡೋಣ. ಪ್ರಾಮಾಣಿಕವಾಗಿ ಮಾಡಿದಾಗ ಮಾತ್ರ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ ನಾನು. ಹಾಗಾಗಿ ಇವತ್ತಿಗೆ ಮಾತ್ರ ನಾನು ನನ್ನ ಕರ್ತವ್ಯವನ್ನ, ನಿಮ್ಗೆ ಯಾವುದು ಒಂದು ವರದಿ ಹೇಳುತ್ತೆ, 100ಕ್ಕೆ 60% ಜನರಿಗೆ ಅವರು ಮಾಡುವಂತ ಹುದ್ದೆ ಇದೆ ನೋಡ್ರಿ, ಅದು ಇಷ್ಟ ಇಲ್ಲ ಅಂತವ್ರಿಗೆ. ಗೊತ್ತಲ್ಲ ನಿಮ್ಗೆ, ಯಾರೋ ಟೀಚರ್ ಆಗ್ಬೇಕಂದ್ರೆ ಟ್ರೈ ಮಾಡ್ತಿರ್ತಾರ, ಟೀಚರ್ ಆಗೋದಿಲ್ಲ, ಹೋಗಿ ಕಂಡಕ್ಟರ್ ಆಗಿರ್ತಾರ. ಹಿಂಗಾಗಿದ್ದಿದೆ. ಯಾರೋ ಸಿಂಗರ್ ಆಗ್ಬೇಕಂತ ಹೇಳಿ ಟ್ರೈ ಮಾಡ್ತಿರ್ತಾರ, ಸಿಂಗರ್ ಆಗೋದಿಲ್ಲ, ಹೋಗಿ ಟೀಚರ್ ಆಗಿರ್ತಾರ. ಯಾವ್ದು ಜಾಬ್ ಸಿಗ್ಲಿಲ್ಲ, CET-ದಾಗ ಕಡಿಮೆ ಮಾರ್ಕ್ ಬಂದಿವೆ ಅಂತ ಹೋಗಿ ಪೊಲೀಸ್ ಆದವ್ರು ಇರ್ತಾರೆ. ನೋಡಿದ್ರಲ್ಲ, ಈಗ ಯಾರು ಟೀಚರ್ ಆಗ್ಬೇಕಂದ್ರು ಅವ್ರು ಹೋಗಿ ಸಿಂಗರ್ ಆಗ್ಬೇಕಂದ್ರು, ಸಿಂಗರ್ ಆದ್ರು ಮತ್ತೊಂದು. ಈಗ ಇಡೀ ಜೀವನವಿಡೀ ಅವ್ರ ಮೈಂಡ್ ಅಲ್ಲಿ ನಾನ್ ಟೀಚರ್ ಆಗ್ಲಿಲ್ಲ. ಸೊ ರೇಖಿ ಏನ್ ಹೇಳುತ್ತೆ ಅಂದ್ರ, ನೀನ್ ಯಾವ ಕಾರ್ಯವನ್ನ ಮಾಡ್ತಾ ಇದ್ದಿ ಅದು ನಿಷ್ಠೆಯಿಂದ ಮಾಡು, ಅದ್ರಲ್ಲಿ ಪರಮಾತ್ಮ ಇದ್ದಾನೆ. ಸೊ ಹಾಗಾಗಿ ನಾವು ತೆಗೆದುಕೊಳ್ಳುವಂತ ಸಂಬಳ ಇದೆ ನೋಡ್ರಿ, ಸ್ಯಾಲ್ರಿ ಅಂತೀವಿ ನೋಡ್ರಿ, ಅದು ಒಂದೊಂದು ಪೈಸೆನೂ ಸಮೇತ ಎಲ್ಲೆಲ್ಲಿಂದೋ ಬಂದಿದ್ದಿರುತ್ತೆ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಕಾರ್ಯ ಮಾಡಿದಾಗ ಮಾತ್ರ ನಮ್ಮೊಳಗೆ ಏನಾಗುತ್ತೆ ಅಂದ್ರೆ ಯೂನಿವರ್ಸಲ್ ಪವರ್ ಇದೆ ನೋಡ್ರಿ, ಅದು ಕೆಲಸ ಮಾಡುತ್ತೆ. ಹಾಗಾಗಿ ರೇಖಿಯ 3ನೇ ತತ್ವ ಏನ್ ಹೇಳುತ್ತೆ, ನಾನು ನನ್ನ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡುತ್ತೇನೆ. ನೆಕ್ಸ್ಟ್ ಬರ್ಕೋರಿ, 4ನೇದ್ ಬರೀರಿ, ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆಹೊರೆಯವರನ್ನ ಅಂದ್ರೆ ಅಕ್ಕಪಕ್ಕದವ್ರು ಇದ್ದಿರ್ತಾರಲ್ಲ, ನಿಮ್ ಮನೆಯದು, ನಮ್ ಕಡೆ ಬೀದರ್ ಕಡೆ ಆಜು ಬಾಜು ಅಂತೀವಿ ನಾವು. ಸೊ ಸಾಕಷ್ಟು ಸಲ ನಾವ್ ಏನ್ ಮಾಡ್ತೀವಿ ಅಂದ್ರ, ಮೊಬೈಲ್ ನಿಂದ 1000 ಕಿಲೋಮೀಟರ್ ದೂರ ಇರುವಂತ ಫ್ರೆಂಡ್ಸ್ ಗಳು ನಮ್ಮ ಮೊಬೈಲ್ ಅಲ್ಲಿ ಇದ್ದಾರೆ. ಎಲ್ಲೆಲ್ಲೋ ಇದೆ ರಿಲೇಶನ್ ನಮ್ದು, ಅಮೆರಿಕಾದಲ್ಲೆಲ್ಲ ನಮ್ ಫ್ರೆಂಡ್ ಸರ್ಕಲ್ ಇದೆ, ಮತ್ತೆಲ್ಲೋ ಇದೆ, ನಮ್ ಕಂಪೌಂಡ್ ಇದೆ ನೋಡ್ರಿ, ಕಂಪೌಂಡ್ ನ ಪಕ್ಕದಲ್ಲಿ ಇರುವಂತಹ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನಮ್ಗೆ ಗೊತ್ತಿಲ್ಲ, ಅವ್ರ ಜೀವನ ಯಾವ ರೀತಿ ಇದೆ ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಮಕ್ಕಳು ಎಷ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ನಮ್ಗೆ ಗೊತ್ತಿಲ್ಲ, ಅವ್ರ ಜೊತೆಗೆ ವೈರತ್ವ ಇದೆ ನಮ್. ಇದು ಸ್ಪೆಷಲಿ ನಮ್ ದೇಶದಲ್ಲಿ ಜಾಸ್ತಿ ಇರೋದು. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ರೇಖಿ ಅಷ್ಟೇ ಇಲ್ಲ, ಬೈಬಲ್ ನಲ್ಲೂ ಹೇಳ್ತಾರೆ, ನೆನ್ಪಿಡ್ರಿ, ಬೈಬಲ್ ನಲ್ಲೂ ಬರುತ್ತೆ, ನೀನು ನಿನ್ನ ನೆರೆ ಹೊರೆಯವರನ್ನ ಪ್ರೀತಿಸು ಅಂತ. ನೀ ಜಗತ್ತನ್ನ ಆನಂತರ ಪ್ರೀತಿಸು, ದೇವರನ್ನ ಆನಂತರ.
ನನ್ನ ಅಕ್ಕಪಕ್ಕದಲ್ಲಿ ಇದ್ದವರಿಗೆ ನಾನ್ ಕೇರ್ ಮಾಡೋದಿಲ್ಲ, ನಾನ್ ಕಾಳಜಿ ತಗೊಳ್ಳೋದಿಲ್ಲ ಅಂದ್ರೆ ಎಲ್ಲೋ ಇರುವವ್ರಿಗೆ ನಾವ್ ಏನ್ ಮಾಡ್ತೀವಿ ಹೇಳ್ರಿ? ಸೊ ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನನ್ನ ನೆರೆಹೊರೆಯವರನ್ನ, ನನ್ನ ಅಕ್ಕಪಕ್ಕದಲ್ಲಿ ಯಾರಿದಾರ ನೋಡ್ರಿ ಅವ್ರನ್ನ ನಾವು ಕಾಳಜಿಯಿಂದ ನೋಡ್ಕೊಂಡಾಗ ಅವರ ವೈಬ್ರೇಷನ್ ಇದೆ ನೋಡ್ರಿ, ಆ ವೈಬ್ರೇಷನ್ ನನ್ಗೆ ಏನ್ ಮಾಡುತ್ತೆ ಅಂದ್ರೆ ಸಪೋರ್ಟಿವ್ ಸಿಸ್ಟಮ್ ಅನ್ನ ಕೊಡುತ್ತೆ. ಹಾಗಾಗಿ ನೆನ್ಪಿಡ್ರಿ, ತಕ್ಷಣಕ್ಕೆ ನಮ್ಗೆ ಏನಾದ್ರೂ ಅಗತ್ಯ ಇದೆ, ಅನಿವಾರ್ಯ ಇದೆ, ಮನೆಯಲ್ಲಿ ಯಾವುದೋ ಒಂದ್ ಘಟನೆ ಆಯ್ತು ಅಥವಾ ದುರ್ಘಟನೆ ಆದಾಗ ನಮ್ಮವ್ರು ಯಾರೇ ಇದಾರ್ ನೋಡ್ರಿ, ಅವ್ರು ಮಿನಿಮಮ್ 30 to 40 ಮಿನಿಟ್ ಬೇಕು ನಮ್ ಮನೆ ತನಕ ಬಂದ್ ಮುಟ್ಟೋದಕ್ಕೆ. ಆದ್ರೆ ನಮ್ ಪಕ್ಕದವರು 1 ನಿಮಿಷದಾಗ ನಮ್ ಕಂಪೌಂಡ್ ಒಳಗ್ ಬಂದಿರ್ತಾರ. ಬರ್ತಾರಲ್ಲ ಹೇಳ್ರಿ? ಹಾ, ಹಾಗಾದ್ರೆ ಅವ್ರ ಅಗತ್ಯ ಇದೆನಾ ನಮ್ಗೆ? ಸೊ ಹಾಗಾಗಿ ನಾಳೆ ಬೆಳಗ್ಗೆ ಎದ್ದು ಸ್ಮೈಲ್ ತಗೊಂಡು ಅಕ್ಕೋರೇ ಹೆಂಗಿದ್ರಿ ಅಂತ ಮಾತಾಡಿ. ಯಾರ್ಯಾರು ರೆಡಿ ಇದ್ರಿ? ಏನ್ ಬಾಳ ಬೇಗ ಎದ್ದಿರೇನ್ರಿ? 8ಕ್ಕೆ ಎದ್ರನು ಅವ್ರ 8ಕ್ಕೆ ಕಾಣಿಸ್ರಿ, ಯಾಕೋ ಬಾಳ ಬೇಗ? ಇಲ್ಲ ರೀ, ಒಂದ್ ರಿಲೇಷನ್ ಬಾಂಡಿಂಗ್ ಮಾಡ್ರಿ. ಏನ್ ಒಯ್ಯವ್ರ ಇದ್ರಿ ಅಂತಿನ್ನ ಅವ್ರು ಸರಿ ಎಲ್ಲ ವೈರತ್ವ ಕಟ್ಕೊಂಡು ಏನ್ ಮಾಡೋದಿಲ್ಲ. ಹಾಗಾಗಿ ನೆನ್ಪಿಡ್ರಿ, ಈ ನಮ್ಮ ವೈಬ್ರೇಷನ್ ಏನಿರುತ್ತೆ ನೋಡ್ರಿ, ಆ ವೈಬ್ರೇಷನ್ ನೀವೆಷ್ಟು ಪಾಸಿಟಿವ್ ಆಗಿರ್ತೀರಿ ನೋಡ್ರಿ, ಅಷ್ಟಷ್ಟು ನಮ್ ಜೀವನದಲ್ಲಿ ಒಳ್ಳೆಯವ್ರು ನಮ್ ಜೊತೆಗೆ ಅಟ್ರಾಕ್ಟ್ ಆಗಿರ್ತಾರೆ. ನಿಮ್ಗೆ ಈಗ ಅವರ ಹೇಳುವಾಗ ಹೇಳ್ತೀನಿ, ನೀವು ನನಗೆ ಯಾಕೆ ಸಿಕ್ರಿ, ನಾನೇ ಯಾಕೆ ನಿಮ್ಗೆ ಗುರ್ತಿಸೋದಕ್ಕಾಯ್ತು? ಅಥವಾ ಫೇಸ್ಬುಕ್ ನಲ್ಲಿ ಸಾವಿರಾರು ಮೆಸೇಜ್ಗಳು ಬರ್ತಾವಲ್ಲ ಹೇಳ್ರಿ? 1 ಸೆಕೆಂಡಿಗೆ ಒಂದ್ ಹೊಸ ಆಡ್ ಬರುತ್ತೆ ಫೇಸ್ಬುಕ್ ನಲ್ಲಿ. ಶ್ರೀದೇವಿ ಹೂಗಾರ್ದೆ ಯಾಕೆ ಮತ್ತೆ ಮತ್ತೆ ಎಷ್ಟ್ ಜನ ಇದ್ದೀರಿ? ಒಂದ್ಸಲ ಸ್ಕ್ರೋಲ್ ಮಾಡಿ ಮತ್ತೆ ವಾಪಸ್ ಬಂದ್ ಮತ್ತೆ ಕ್ಲಿಕ್ ಮಾಡಿದವರು. ಹಾ, ವಸುಧಾರ ಮೇಡಮ್ ಇದ್ದಾರೆ, ಬಹಳಷ್ಟು ಜನ ಇದ್ದೀರಿ. ಬ್ಯಾಡ ಅಂತ ಮುಂದೆ ಹೋಗಿರಿ. ಇಂಥವ್ರೇನ್ ಬಾಳ್ ನೋಡಿವೆಲ್ಲ, ದುಡ್ಡಿನ ಸಲುವಾಗಿ ಏನೇನೋ ಬಿಸ್ನೆಸ್ ಮಾಡ್ತಾರಂತ ಹೇಳಿ ಮುಂದಕ್ಕೆ ಹೋದವ್ರಿದ್ರೆ ಮತ್ತೆ ವಾಪಸ್ ರಿಟರ್ನ್ ಬಂದು ಮತ್ತೆ ಅದನ್ನ ಕ್ಲಿಕ್ ಮಾಡಿರಂದ್ರ ಬರ್ಕೋಡ್ರಿ, ನನ್ನ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಮ ಜೊತೆಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಇಲ್ಲಿ ಬರ್ಕೋರಿ, ನಾವು ರೇಖಿಯನ್ನ ಹುಡುಕಾಟ ಮಾಡೋದಿಲ್ಲ ಅಥವಾ ಸರ್ಚ್ ಮಾಡೋದಿಲ್ಲ, ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ಹಾಗಾಗಿ ನಾವೆಲ್ಲರೂ ರೇಖಿನೇ ಸ್ವಯಂ ಆಗಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ. ಹಾಗಾದ್ರೆ ಯೋಚನೆ ಮಾಡ್ರಿ, ಒಂದು ಯೂನಿವರ್ಸಲ್ ಪವರ್, ವಿಶ್ವಶಕ್ತಿ, ಬ್ರಹ್ಮಾಂಡ ಶಕ್ತಿ ನಮ್ಮನ್ನ ಆಯ್ಕೆ ಮಾಡಿದೆ ಅಂದ್ರ ನಮ್ಮೊಳಗೂ ಏನಾದ್ರೂ ವಿಶೇಷತೆ ಇರ್ಬೋದಲ್ಲ? ಸ್ವಲ್ಪ ಥಿಂಕ್ ಮಾಡ್ರಿ. ಆ ವಿಶೇಷತೆಯಲ್ಲಿ ಒಂದು ವಿಶೇಷತೆ ರೇಖಿ ಏನ್ ಹುಡುಕಾಟ ಮಾಡುತ್ತೆ ಅಂದ್ರೆ ನಿಸ್ವಾರ್ಥತೆ. ಬರ್ಕೋರಿ, ಈ ರೇಖಿ ಅನ್ನುವಂತ ಈ ಫೀಲ್ಡ್ ಇದೆ ನೋಡ್ರಿ, ಇದೊಂದು ಹೀಲಿಂಗ್ ಫೀಲ್ಡ್. ಇದು ಈ ಫೀಲ್ಡ್ ಯಾರಿಗ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂದ್ರೆ ಯಾರ ಭಾವನೆ ನಿಸ್ವಾರ್ಥ ಇದೆ, ಏನು ಸ್ವಾರ್ಥವಿಲ್ಲದಂತೆ ಇನ್ನೊಬ್ರಿಗೆ ಸೇವೆ ಕೊಡೋ ಮನಸ್ಥಿತಿ ಯಾರಿಗಿದೆ ನೋಡ್ರಿ, ಅವ್ರಿಗೆ ಮಾತ್ರ ರೇಖಿ ಬರುತ್ತೆ, ಉಳಿದವ್ರಿಗೆ ಯಾರಿಗೂ ಬರೋದಿಲ್ಲ. ಹಾಗಾಗಿ ರೇಖಿಯ 4 ಸ್ತರಗಳಲ್ಲಿ ಮೊದಲ ಸ್ತರ ಇದೆ ನೋಡ್ರಿ, ರೇಖಿ ಲೆವೆಲ್ 1 ಇದೆ ನೋಡ್ರಿ. ಇದು ಒಂದೇ ಸೆಲ್ಫ್ ಫೀಲಿಂಗ್ ಇದೆ, ನಿಮ್ ಸಲುವಾಗಿರೋದ್ರಿ ರೇಖಿ ಲೆವೆಲ್ 1. ಯಾವಾಗ ನೀವ್ ರೇಖಿ ಲೆವೆಲ್ 2 ಬರ್ತ್ರಿ, 3 ಬರ್ತ್ರಿ, 4 ಬರ್ತ್ರಿ, ಗ್ರ್ಯಾಂಡ್ ಮಾಸ್ಟರ್ ತನಕ ಯಾವಾಗ ಬರ್ತೀರಿ ನೋಡ್ರಿ, ಅದೆಲ್ಲ ಅದರ್ಸ್ ಹೀಲಿಂಗ್ ಬರುತ್ತೆ, ಡಿಸ್ಟನ್ಸ್ ಹೀಲಿಂಗ್ ಬರುತ್ತೆ, ಯೂನಿವರ್ಸಲ್ ಹೀಲಿಂಗ್ ಬರುತ್ತೆ, ಲಿವಿಂಗ್ ನಾನ್ ಲಿವಿಂಗ್ ಹೀಲಿಂಗ್ ಬರುತ್ತೆ ಅಲ್ಲಿ. ಸೊ ಹಾಗಾಗಿ ಈ ವಿಚಾರವನ್ನ ದಯವಿಟ್ಟು ನೆನ್ಪಿಟ್ಕೋರಿ, ಈ ತತ್ವಗಳನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ಲಾಸ್ಟ್, ಹಾ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಸಾಕಷ್ಟು ಸಲ ನಮ್ಗೆ ಏನಾಗುತ್ತೆ, ನಮ್ ಸಮಸ್ಯೆ ಏನು ಅಂದ್ರ ನಮ್ದಂತ ಅಲ್ಲ, ನಮ್ ಮೈಂಡ್ ಸೆಟ್ ಹಂಗೆ ಆಗ್ಬಿಟ್ಟವ, ಯಾಕಂತ ನನ್ಗೂ ಗೊತ್ತಾಗೋದಿಲ್ಲ. ನಮ್ ಹತ್ರ ಏನಿದೆ ನೋಡ್ರಿ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ. ಆದ್ರೆ ಏನ್ ಇಲ್ಲ ನೋಡ್ರಿ, ಆ ಇಲ್ಲದ್ರ ಮೇಲೆ ನಾವು ತಲೆ ಕೆಡ್ಸ್ಕೊಂಡು ಇದ್ದದ್ದಕ್ಕೂ ಏನ್ ಮಾಡ್ತೀವಿ ಅಂದ್ರೆ ಬೈಯೋದಕ್ ಶುರು ಮಾಡಿರ್ತೀವಿ. ಆಗುತ್ತಲ್ಲ ಹಿಂಗ? ಏನ್ ಇದೆ ನೋಡ್ರಿ, ದೇವ್ರು ನೋಡೋದಕ್ಕೆ 2 ಕಣ್ ಕೊಟ್ಟಾನೆ, ಎಷ್ಟು ಸುಂದರ ಜಗತ್. ನಮ್ ಕಣ್ಣಿದೆ ನೋಡ್ರಿ, 1,00,000 ಕಲರ್ಸ್ ಗಳನ್ನ ಗುರುತಿಸುತ್ತೆ ಕಣ್ಣು ನಮ್ದು. ಎಷ್ಟು ಅದ್ಭುತ ಇರ್ಬೋದು ಹೇಳ್ರಿ. ಇಡೀ ಬ್ರಹ್ಮಾಂಡವನ್ನ ನೋಡ್ತಾ ಇದೆ, ಇಷ್ಟೇ ನೋಡ್ರಿ ಸೈಜ್ 1 ಇಂಚ್ ಇಷ್ಟು ಇಡೀ ಬ್ರಹ್ಮಾಂಡವನ್ನ ನೋಡ್ತಾ ಇದೆ. ಈ ಬ್ರಹ್ಮಾಂಡ ನೋಡುವಂತಹ ಕಣ್ಣೊಳಗ ಟೆನ್ಷನ್ ಮಾಡ್ಕೊಂಡ್ ಕಣ್ಣೀರ್ ಹಾಕ್ಲಕ್ ಶುರು ಮಾಡ್ತೀವಿ ನಾವು. ಯಾಕ? ಅದು ಯಾವ್ದೋ ಸಿಲ್ಲಿ ಮ್ಯಾಟರ್, ಹಂಗಾಯ್ತು ಹಿಂಗಾಯ್ತು, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು, ಅದು ಕೇಳ್ದ ಇದು ಕೇಳ್ದ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ ನೋಡ್ರಿ, ದಯವಿಟ್ಟು ಬರ್ಕೋರಿ, ಯಾವ ವ್ಯಕ್ತಿಯೊಳಗೆ ಗ್ರಾಟಿಟ್ಯೂಡ್ ಇರುತ್ತೆ ನೋಡಿ, ಬರ್ಕೋರಿ, ಸ್ಪೆಲ್ಲಿಂಗ್ ಬರ್ಕೋರಿ. ಗ್ರಾಟಿಟ್ಯೂಡ್ ಅಂದ್ರೆ ಧನ್ಯತಾ ಭಾವ. ಯಾವ ವ್ಯಕ್ತಿಯಲ್ಲಿ ಧನ್ಯತಾ ಭಾವ ಇರುತ್ತೆ ನೋಡ್ರಿ, ಅವನಿಗೆ ಯೂನಿವರ್ಸ್ ಸಂಪೂರ್ಣ ಸಪೋರ್ಟ್ ಮಾಡುತ್ತೆ. ಮತ್ತೆ ಯಾರ ಹತ್ರ ಧನ್ಯತಾ ಭಾವ ಇರೋದಿಲ್ಲ ನೋಡ್ರಿ, ಅವ್ರಿಗೆ ಯೂನಿವರ್ಸ್ ಅಲ್ಲ ಯಾರು ಸಪೋರ್ಟ್ ಮಾಡೋದಿಲ್ಲ. ಕೆಲವ್ರಿಗೆ ನೋಡ್ರಿ ಯಾರು ಸಹಾಯ ಮಾಡೋದಕ್ ಮುಂದೆ ಬರೋದಿಲ್ಲ, ಯಾಕಂದ್ರೆ ಅವ್ರು ಸಹಾಯ ಮಾಡಿದಾಗ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ, ಒಂದ್ ಥ್ಯಾಂಕ್ ಯು ಹೇಳಂಗಿಲ್ಲ. ಹೇಳ್ತಾರೇನ್ ಹೇಳ್ರಿ? ಹೇಳೋದೇ ಇಲ್ಲ. ಯೋಚನೆ ಮಾಡ್ರಿ, ಯಾರಾದ್ರೂ ನೀವು ಬಸ್ಸಲ್ಲಿ, ಈಗೆಲ್ಲ ಬಸ್ ನಲ್ಲಿ ಓಡಾಡೋದು ನಮ್ದೆಲ್ಲ ಕಡಿಮೆ ಆಗ್ಬಿಟ್ಟಿದೆ.
ಈ ಒಂದ್ 4 ವರ್ಷದ ಹಿಂದೆ ನಾವು ಬಸ್ನಲ್ಲಿ ಹೋದಾಗ ಯಾರೋ ಒಬ್ರು ಸೀಟ್ ಕೊಟ್ರೆ ಸಾಕು ಕೂಡೋದಕ್ಕೆ, ತಾತ್ಕಾಲಿಕ 30 ಮಿನಿಟ್ಸ್ ಸಲುವಾಗಿ ಒಂದ್ ಸೀಟ್ ಅಡ್ಜಸ್ಟ್ ಮಾಡಿದ್ರ ಅವಾಗಿಂದ ಅವಾಗ ಒಂದ್ ಥ್ಯಾಂಕ್ ಯು ಹೇಳ್ತಿದ್ದೇವೆ. ಹೇಳಿದ್ದೀವಲ್ಲ, ಹೇಳಿವಾ? ಯಾರ್ಯಾರು ಹೇಳಿದ್ರಿ? ಹೋಗ್ಲಿ. ಎಲ್ಲೋ ಬ್ಯಾಂಕ್ ನ ಸಿಗ್ನೇಚರ್ ಮಾಡೋದಿರುತ್ತೆ, ನಿಮ್ ಪರ್ಸನಲ್ ಪೆನ್ ಇರಂಗಿಲ್ಲ. ಆಗುತ್ತೆ, ಹಿಂಗೆ ಹೋಗಿರ್ತೀವಿ ಗಡ್ಬಡೆ ಎಲ್ಲ MLA MP ಗಳು ನಾವೆಲ್ಲ ಎಲ್ಲಿ ಪೆನ್ ಇಟ್ಕೋತೀವಿ ನಾವು, ಹಿಂಗೆ ಗಡ್ಬಡ್ಯಾಗ ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ನೆನಪು ಬರುತ್ತೆ ಪರ್ಸನಲ್ ಪೆನ್ ಇಲ್ಲ. ಯಾರ ಹತ್ರನೋ ಕೇಳ್ತೀವಿ ಒಂದ್ ಸಿಗ್ನೇಚರ್ ಇಷ್ಟು, ಹಿಂಗ್ ಒಂದ್ ಸಿಗ್ನೇಚರ್ ಹೊಡೆಯೋದಕ್ಕೆ ಪೆನ್ ಕೊಟ್ಟವ್ರಿಗೆ ಅವಾಗಿಂದ ಅವಾಗ ಮನ್ಸಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತೀವ. ಆದ್ರೆ ಈ ಜೀವನವನ್ನ ಕೊಟ್ಟ ನಮ್ ತಂದೆ ನಮ್ ತಾಯಿಗೆ ಎಷ್ಟು ಸಲ ಥ್ಯಾಂಕ್ ಯು ಹೇಳಿರಿ? ಎಷ್ಟು ಸಲ? ಉಲ್ಟಾ ಅವ್ರಿಗೆ ಬ್ಲೇಮ್ ಮಾಡ್ಲಕ್ ಶುರು ಮಾಡ್ತೀವಿ ನಾವು, ಉಲ್ಟಾ ಬೈಯೋದಕ್ ಶುರು ಮಾಡ್ತೀವಿ. ಉಲ್ಟಾ ಹಿಂಗ್ ನಮ್ ಹೆಣ್ಮಕ್ಳದ್ ಒಂದ್ ತಲಿ ಏನು ಅಂದ್ರ ಚಂದ ನೋಡ್ಕೊಟ್ಟಿಲ್ಲ ಅಂತ. ನಮ್ ಬೀದರ್ ಕಡೆ ಚಂದ ಅಂದ್ರೆ ಎಲ್ಲಾ ಮಾತಿಲ್ ಟಾಟಾ ಬಿರ್ಲಾಗ್ ಒಯ್ದು ಕೊಡ್ಬೇಕಿತ್ತು, ಕೊಟ್ಟಿಲ್ಲ, ಹಿಂಗೆ ಯಾರಿಗೋ ಕೊಟ್ರ ಅಂತ ತಿಳ್ಕೊಂಡಿರ್ತಾರ. ಹಂಗ ಆಗೋದಿಲ್ಲ ಅದು. ನೆನ್ಪಿಟ್ರಿ ನೀವು, ಪ್ರತಿಯೊಬ್ಬರದ ಕಾರ್ಮಿಕ ಅಕೌಂಟ್ಗಳು ನಮ್ಗ್ ತಂದು ಈ ಮನೆಗೆ ಸೇರಿಸ್ಬಿಟ್ಟವಷ್ಟೇ. ಅಲ್ಲಿ ನಮ್ ತಾಯಿ ತಂದೆ ಪಾತ್ರ ಏನೂ ಇಲ್ಲ. ಸುಮ್ನೆ ಬರೀ ಬ್ಲೇಮ್ ಮಾಡೋದು. ಹಾಗಾಗಿ ನೆನ್ಪಿಟ್ಕೋರಿ, ನೀವೆಷ್ಟೆಷ್ಟು ಬ್ಲೇಮ್ ಮಾಡೋ ಮನಸ್ಥಿತಿ ನಿಮ್ಮಲ್ಲಿದೆ ನೋಡ್ರಿ, ಅಷ್ಟಷ್ಟು ನಿಮ್ ಶಕ್ತಿಯನ್ನ ನೀವು ಕಳ್ಕೊಂಡಿರ್ತೀರಿ. ಅವಾಗ ಯೂನಿವರ್ಸ್ ಏನ್ ಮಾಡುತ್ತೆ ಅಂದ್ರ, ನೋಡ್ರಿ ಯಾರು ಥ್ಯಾಂಕ್ ಯು ಹೇಳೋದಿಲ್ಲ ಅವ್ರಿಗೆ ಏನಾದ್ರೂ ಹೆಲ್ಪ್ ಮಾಡ್ಲಕ್ ರೆಡಿ ಆಗಿರ್ತೀವ ನಾವು? ರೆಡಿ ನೋ ಆಗಂಗಿಲ್ಲ. ಅವ್ರಿಗೆ ಎಷ್ಟ್ ಕೊಟ್ರೆ ಏನಿಲ್ಲ, ಅವ್ರಿಗೆ ಏನು ಕೊಡ್ಬೇಡ ಅಂತ. ಎಂತ ಕಷ್ಟದ ಪರಿಸ್ಥಿತಿ ಬಂದ್ರು ಸಮೇತ ನಾವು ಅವ್ರಿಗೆ ಸಹಾಯ ಮಾಡೋದಕ್ಕೆ ತಯಾರಿರೋದಿಲ್ಲ. ರೀಸನ್ ಏನು ಅಂದ್ರೆ ಅವ್ರ ಹತ್ರ ಗ್ರಾಟಿಟ್ಯೂಡ್ ಭಾವನೆ ಇರೋದಿಲ್ಲ. ಅದಕ್ಕೆ ರೇಖಿ ಏನ್ ಹೇಳುತ್ತೆ, ರೇಖೆ ಅಷ್ಟೇ ಅಲ್ಲ, ಇಡೀ ನಮ್ಮ ಸ್ಪಿರಿಚುವಲ್ ಎನರ್ಜಿ, ಸ್ಪಿರಿಚುವಲ್ ಬೇಸ್ ಇದೆ ನೋಡ್ರಿ, ಅದು ಯಾವ್ದ್ರ ಮೇಲಿದೆ ಅಂದ್ರೆ ಗ್ರಾಟಿಟ್ಯೂಡ್ ಮೇಲಿದೆ. ಹಾಗಾಗಿ ದಯವಿಟ್ಟು ಬರ್ಕೋರಿ, ಪ್ರತಿ ದಿನಾನು ಎದ್ದ ತಕ್ಷಣಕ್ಕೆ ನಿಮ್ಮ ತಂದೆ ತಾಯಿಗೆ ಧನ್ಯವಾದ ಹೇಳಿ. ಹಾ, ಮೊದಲನೇ ನಿಮ್ ತಂದೆ ತಾಯಿಗೆ ಧನ್ಯವಾದ ಹೇಳ್ರಿ, ಪರಮಾತ್ಮನಿಗೆ ಧನ್ಯವಾದ ಹೇಳ್ರಿ. ಕಷ್ಟ ಇರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ ನಾ, ಜೀವನ ಇದೆ, ಬರುತ್ತೆ, ಅವೆಲ್ಲ ಬರೋವೆ. ಮತ್ ನಾವು ಯಾವ ಮನೆಯಲ್ಲಿ ಉಳಿದಿದ್ದೇವೆ ನೋಡ್ರಿ, ಸಾಕಷ್ಟು ಸಲ ಹೆಣ್ಮಕ್ಳಿ ಗಂಡನ ಮೇಲೆ ಭಯಂಕರ ಸಿಟ್ಟು ಬರುತ್ತೆ. ಬಹಳ ಸಲ ಬಹಳ ಏನ್ ಭಯಂಕರ ಸಿಟ್ಟು. ಈಗ ನಾನು ಒಂದೇ ನಿಮಿಷ ಹೇಳ್ತೀನಿ ನಿಮ್ಗ, ಗಂಡ ಡೆತ್ ಆದವ್ರು ಇರ್ತಾರ ನೋಡ್ರಿ, ಅವ್ರಿಗೆ ಕೇಳಿ ನೋಡ್ರಿ ಅದ್ರ ವ್ಯಾಲ್ಯೂ ಏನಿರುತ್ತೆ ಅಂತ. ಒಬ್ಬಕ್ಕೆ ಸಿಂಗಲ್ ಹೆಣ್ಮಗಳು ಬೆಳಗಿನಿಂದ ಸಂಜೆವರೆಗೂ ಎರಡೆರಡು ಪಾತ್ರ ನಿಭಾಯಿಸ್ತಾಳ, ತಾಯಿಯಾಗಿನೂ ತಂದೆಯಾಗಿ. ಅವಳಿಗೆ ಕೇಳ್ರಿ ಗಂಡನ್ ವ್ಯಾಲ್ಯೂ ಏನಿದೆ ಅಂತ. ಹಾಗಾಗಿ ನೀವ್ ಯಾರ ಮನೆಯಲ್ಲಿ ಇದ್ದೀರಿ ನೋಡ್ರಿ, ಅವ್ರಿಗೆ ಧನ್ಯವಾದವನ್ನ ಹೇಳ್ರಿ. ಅವಾಗ ನೋಡ್ರಿ ಎನರ್ಜಿ ಹೆಂಗ್ ವರ್ಕ್ ಮಾಡುತ್ತೆ ಅಂತ. ಸೊ ಈ 5 ತತ್ವ ಇವೆ ನೋಡ್ರಿ, ಇವು ನಮ್ಮ ರೇಖೀಯ ಪಂಚತತ್ವಗಳು. ಸೊ ಯಾರ್ಯಾರಿಗೆ ಅರ್ಥ ಆಗಿದೆ ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ನಾನ್ ಸ್ವಲ್ಪ ಇವತ್ತು ಸ್ಲೋ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಾಳೆ ಸುಟ್ಟಿ ಇದೆಯಲ್ಲ. 1 ಸೆಕೆಂಡ್ ನಾನು ಓಪನ್ ಮಾಡ್ತಾ ಇದ್ದೀನಿ ಮೆಸೇಜ್. ಈ ಯಾರ್ಯಾರಿಗೆ ಅರ್ಥ ಆಗಿದೆ ಎಸ್ ಅಂತ ಒಂದ್ಸಲ ಟೈಪ್ ಮಾಡ್ರಿ. ಮತ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಾದ್ರೆ ತಪ್ಪಾಗಿದೆ ಅಂತ ಬರೀರಿ, ನನ್ಗೇನಿಲ್ಲ, ಅದು ನಿಮ್ಮ ದೃಷ್ಟಿಕೋನ ಅಷ್ಟೇ, ನಾನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಎಸ್, ಓಕೆ. ಎಸ್. ಸೊ ಈಗ ನೆಕ್ಸ್ಟ್ ಮತ್ತೆ ಮುಂದಕ್ಕೆ ಬರೋಣ. 2ನೇ ಟಾಪಿಕ್ ನಮ್ದು. ಇಲ್ಲಿ ನಮ್ಮ ರೇಖಿ ಏನಿದೆ, ರೇಖಿಯಲ್ಲಿ ಟೋಟಲ್ 4 ಸ್ಟೇಜಸ್ಗಳು ಬರುತ್ತೆ, 4 ಕೋರ್ಸ್ಗಳು ಬರುತ್ತೆ ರೇಖಿಯಲ್ಲಿ. ಎಸ್. ಸೊ 4 ಕೋರ್ಸ್ಗಳಲ್ಲಿ ಇಲ್ಲಿ ಬರ್ಕೋರೋದ್ರ ಹೆಸರು ಬರೀರಿ. ಮೊದಲನೇದು ಬರುತ್ತೆ ಸೆಲ್ಫ್ ರೇಖಿ ಅಂತೇಳಿ, ಹೀಲರ್ ಟ್ರೈನಿಂಗ್ ಪ್ರೋಗ್ರಾಮ್ ಲೆವೆಲ್ 1. ಈಗ ನೀವು ನನ್ನ ಎದುರಿಗಿದ್ದೀರಿ ನೋಡ್ರಿ, ಅದಕ್ಕೆ ಸ್ವಭಾಸ್ ಅಂತ ಹೇಳಿ ಕರಿತೀವಿ. ಸ್ವಭಾಸ್ ಅಂದ್ರು ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಳೋದು. ಮೊದಲನೇ ಸ್ಟೆಪ್ ಇದು, ರೇಖಿ ಲೆವೆಲ್ 1. ಅದಾದ್ಮೇಲೆ 2ನೇದು ಬರುತ್ತೆ ಸಂಜೀವಿನಿ ಅಂತೇಳಿ, ಇದು ಸೀನಿಯರ್ ಹೀಲರ್ ಟ್ರೈನಿಂಗ್ ಅಂತ ಬರುತ್ತೆ, ಇದು ರೇಖಿ ಲೆವೆಲ್ 2. ಅದಾದ್ಮೇಲೆ ಕರ್ತಾ ಸೂತ್ರ ಅಂತ ಬರುತ್ತೆ. ಕರ್ತ ಅಂದ್ರೆ ಕಾರಣ ಮತ್ತು ಕಾರಣಕ್ಕೆ ಇರುವಂತ ನಿವಾರಣೆ ಬರುತ್ತೆ ಕರ್ತಾ ಸೂತ್ರದಲ್ಲಿ. ಅಲ್ಲಿ ಮಾಸ್ಟರ್ ಹೀಲರ್ ಅನ್ನುವಂತ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಇದು ಲೆವೆಲ್ 3. ಅದಾದ್ಮೇಲೆ ಲಾಸ್ಟ್ ಬರುತ್ತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್, ಅದು ಬೋಧ ಅನ್ನುವಂತ ಹೆಸರಲ್ಲಿ. ಸೊ ಹಾಗಾಗಿ 4 ಸ್ಟೆಪ್ ನಲ್ಲೂ ಸಮೇತ ನಿಮ್ಗೆ ದೀಕ್ಷೆ ಇರುತ್ತೆ, ಬರ್ಕೋರಿ. 4 ಕಡೆಗೂ ರೇಖಿ ಲೆವೆಲ್ 1 ನಲ್ಲೂ ದೀಕ್ಷೆ ಇರುತ್ತೆ, 2 ನಲ್ಲೂ ಇರುತ್ತೆ, 3 ನಲ್ಲೂ ಬರುತ್ತೆ, ಮತ್ತೆ 4 ನಲ್ಲೂ 4 ಕಡೆಗೂ ದೀಕ್ಷೆ ಇರುತ್ತೆ. ಸೊ ಈಗ ನೋಡ್ರಿ, ನೀವು ಇವತ್ ನನ್ನ ಎದುರಿಗೆ ಏನ್ ಕುಂತೀರಿ ಅಥವಾ ನಿನ್ನೆ ಬಂದಿರಿ, ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಅಂದ್ರೆ ಈ ರೀತಿ ಇದ್ದೀರಿ. ನೀವ್ ಇದ್ದೀರಿ ಅಷ್ಟೇ, ಎನರ್ಜಿ ಇದೆ, ಏನು ಒಳಗೆ ಶಕ್ತಿ ಇಲ್ಲ. ಎನರ್ಜಿ ಎಕ್ಸ್ಟ್ರಾ ಪವರ್ ಅಂತೀವಿ ನೋಡ್ರಿ, ಅದು ಯಾವುದು ಇಲ್ಲ.
ಯಾವಾಗ ರೇಖಿ ಲೆವೆಲ್ 1 ಅನ್ನ ಕಲ್ತು ನೀವು ದೀಕ್ಷೆ ತಗೊಂಡಿರ್ತೀರಿ ನೋಡ್ರಿ, ಅವಾಗ ನಿಮ್ಮ ಒಳಗಿನ ಚಕ್ರಗಳಿರುತ್ತೆ ನೋಡ್ರಿ, ಅದ್ರ ಬಗ್ಗೆ ಜ್ಞಾನ ಬರುತ್ತೆ ನಿಮ್ಗೆ. ಬರ್ಕೊಳ್ಳಿ, ಜ್ಞಾನ ನಾಲೆಜ್ ಬರುತ್ತೆ ಚಕ್ರಗಳದ್ದು. ಈಗ ನೆಕ್ಸ್ಟ್ ನಿಮ್ಗೆ ಚಕ್ರಗಳದ್ದು ಹೇಳ್ತಿಲ್ಲ. ನಿಮಗೆ ಒಳಗಿರುವಂತ 7 ಚಕ್ರಗಳ ಬಗ್ಗೆ ಮಾಹಿತಿ ಎಲ್ಲಿ ಬರುತ್ತೆ? ರೇಖಿ ಲೆವೆಲ್ 1 ಅಲ್ಲಿ ಬರುತ್ತೆ. ನೀವು ಜಾಗೃತ ಅವಸ್ಥೆಗೆ ಬರ್ತೀರಿ, ಜಾಗೃತ ಆಗುವಂತ ಸ್ಥಿತಿಗೆ ಬರ್ತೀರಿ 1 ಅಲ್ಲಿ. ಅದಾದ್ಮೇಲೆ ರೇಖಿ ಲೆವೆಲ್ 2 ಬಂದಾಗ ಇವು ಚಕ್ರಗಳು ಏನಾಗುತ್ತೆ ಅಂದ್ರೆ ಆಕ್ಟಿವೇಟ್ ಆಗುತ್ತೆ ಮತ್ತೆ ಎನರ್ಜೆಟಿಕ್ ಆಗುತ್ತೆ. ಬರ್ಕೋರಿ ನೀವು ದಯವಿಟ್ಟು. ರೇಖಿ ಲೆವೆಲ್ 2 ಬಂದಾಗ ನಿಮ್ಮ ಒಳಗಿರುವಂತಹ ಚಕ್ರಗಳೆಲ್ಲ ಆಕ್ಟಿವೇಟ್ ಆಗುತ್ತೆ ಮತ್ತೆ ಎನರ್ಜೆಟಿಕ್ ಆಗುತ್ತೆ, ಶಕ್ತಿಶಾಲಿ ಆಗುತ್ತೆ ಮತ್ತೆ ಚಟುವಟಿಕೆ ಮಾಡೋದಕ್ಕೆ ಶುರು ಆಗುತ್ತೆ. ಅಂದ್ರೆ ನಿಮ್ಮ ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ ಇವೆಲ್ಲ ಏನಾಗುತ್ತೆ ಅಂದ್ರೆ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಇದು ಕೆಲಸ ನಡೀತಾ ಇದೆ ಅಂತ. ಅದಾದ್ಮೇಲೆ ರೇಖಿ 3 ಮತ್ತು 4 ಗ್ರ್ಯಾಂಡ್ ಮಾಸ್ಟರ್ ಆದಾಗ ನಿಮ್ಮ ಒಳಗೆ ಎಷ್ಟು ಶಕ್ತಿ ಎನರ್ಜಿ ಬರುತ್ತೆ ಅಂದ್ರ ನೀವು ಇನ್ನೊಬ್ರಿಗೆ ಹೀಲಿಂಗ್ ಅನ್ನ ಕೊಟ್ಟು ಅವರನ್ನ ಸ್ವಸ್ಥಿತಿಗೆ ತರ್ಬೋದು ಮತ್ತೆ ಅವರ ಸ್ವಾಸ್ಥ್ಯದ ಮೇಲೆ ನೀವು ಕೆಲಸವನ್ನ ಮಾಡ್ಬೋದು. ಇಷ್ಟು ಪರಿವರ್ತನೆ ಇದೆ ನೋಡ್ರಿ, ಇದರಲ್ಲಿ ಸಾಧ್ಯ ಇದೆ. ಓಕೆನಾ? ಬರ್ಕೊಂಡ್ರಿ ಎಲ್ಲಾರು? ಹಾ, ಇಲ್ಲಿ ಫಸ್ಟ್ ನೀವು ಅಂದ್ರೆ 1 ಬರೋಕ್ಕಿಂತ ಮುಂಚೆ ಹೀಗಿರ್ತೀರಿ. ಅದಾದ್ಮೇಲೆ 1 ಆದ್ಮೇಲೆ ಇದು ಗೊತ್ತಾಗುತ್ತೆ ಮಾಹಿತಿ. ಅದಾದ್ಮೇಲೆ ಇದು ಆಕ್ಟಿವ್ ಎನರ್ಜೆಟಿಕ್ ಆಗುತ್ತೆ. ಇದು ಇನ್ನೊಬ್ರಿಗೆ ಕೊಡುವಷ್ಟು ಪವರ್ ನಿಮ್ಮ ಹತ್ರ ಜಾಸ್ತಿ ಆಗುತ್ತೆ. ಓಕೆನಾ? ಸೊ ಇಷ್ಟು ಅರ್ಥ ಆಗಿದೆ ನಿಮ್ಗೆ ಅಂತ ಹೇಳಿ ಅನ್ಕೊಂಡಿನಿ. ಇದು 4 ಲೆವೆಲ್ ಅಲ್ಲಿ ಬರುತ್ತೆ. ನೀವು ಎಲ್ಲಿ ಇದ್ದೀರಿ ಅಂದ್ರೆ ಈಗ ನನ್ನ ಹತ್ರ ರೇಖಿ ಲೆವೆಲ್ 1 ಅಲ್ಲಿ 2ನೇ ದಿನಕ್ಕೆ ನೀವು ಬಂದಿರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಈ ಚಕ್ರಗಳು ಅಂತೇಳಿ ಹಾಕೋರಿ ಟಾಪಿಕ್. ಚಕ್ರಗಳು. ಹಾ, ಎಸ್. ಮನುಷ್ಯನ ಶರೀರದಲ್ಲಿ 5 ಕೋಶಗಳಿವೆ, ಪಂಚಕೋಶಗಳು. ಹೆಸರು ಬರೀರಿ ಅದಕ್ಕೆ. ಮನುಷ್ಯನ ಶರೀರದಲ್ಲಿ ಮತ್ ಬರೀ ಸ್ಪಿರಿಚುವಲ್ ಇದ್ದವರಿಗೆ ಕೋಶಗಳವಂತ ತಿಳ್ಕೊಳ್ಬೇಡ್ರಿ, ದೇವರನ್ನ ನಂಬಲಾರ್ದವ್ರ ಹತ್ರನೂ ಕೋಶಗಳಿವೆ. ಅವೆಲ್ಲಾನು ಅವ್ರದ್ದು ವರ್ಕ್ ಮಾಡುತ್ತೆ. ಬಟ್ ಫೀಲಿಂಗ್ ನಮ್ಗೆ ಆಗುತ್ತೆ, ಅವ್ರಿಗೆ ಫೀಲಿಂಗ್ ಆಗೋದಿಲ್ಲ, ಅಷ್ಟೇ ವ್ಯತ್ಯಾಸ, ಮತ್ತೇನಿಲ್ಲ. ನಮ್ಗೆ ಅದ್ರ ಮೇಲೆ ನಂಬಿಕೆ ಇರುತ್ತೆ, ವಿಶ್ವಾಸ ಜಾಸ್ತಿ ಮಾಡ್ತೀವಿ, ಮತ್ತೆ ಅದ್ರ ಎನರ್ಜಿ ನಮ್ಗೆ ಗುರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರಿಗೆ ಆಗೋದಿಲ್ಲ ಅಷ್ಟೇ, ಬಟ್ ವರ್ಕ್ ಅವ್ರ ಹತ್ರನೂ ಮಾಡ್ತಿರುತ್ತೆ. ಸೊ ಹಾಗಾಗಿ ನಮ್ಮ ಶರೀರದಲ್ಲಿರುವಂತ 5 ಕೋಶಗಳು ಅಂದ್ರೆ ಪಂಚಕೋಶಗಳಲ್ಲಿ ಮೊದಲನೇದು ಬರುತ್ತೆ ಅನ್ನಮಯ ಕೋಶ ಅಂತ ಹೇಳಿ. ಈ ಅನ್ನಮಯ ಕೋಶದ ನಂತರ 2ನೇ ಕೋಶ ಬರುತ್ತೆ ನೋಡ್ರಿ, ಅದು ಯಾವುದು ಅಂದ್ರೆ ಪ್ರಾಣಮಯ ಕೋಶ. ಈ ಪ್ರಾಣಮಯ ಕೋಶದಲ್ಲಿ ಚಕ್ರಗಳು ವರ್ಕ್ ಮಾಡುತ್ತೆ. 1 ಸೆಕೆಂಡ್ ನಿಮ್ಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಎಲ್ಲಿದೆ? ವೇಟ್. ವೇಟ್ 1 ಸೆಕೆಂಡ್ ನಿಮ್ಗೆ ತೆಗಿತೀನಿ. ಹಾ, ಅದು ಟೈಮ್ ಸಿಕ್. ಹಾ, ಇಲ್ಲಿ ಬರ್ಕೋರಿ. ನಮ್ಮ ಪ್ರಾಣಮಯ ಕೋಶ ಇದೆ ನೋಡ್ರಿ, ಅದರಲ್ಲಿ ಏನಿವೆ ಅಂದ್ರೆ ಚಕ್ರಗಳಿವೆ. ಸೊ ಟೋಟಲ್ ಎಷ್ಟು ಚಕ್ರಗಳಿವೆ ಅಂದ್ರೆ 114 ಚಕ್ರಗಳಿವೆ. 114 ಚಕ್ರಗಳು ನಮ್ಮ ಶರೀರದಲ್ಲಿ ವರ್ಕ್ ಮಾಡ್ತಾ ಇವೆ. ಸೊ ಇವು ಯಾವಾಗ್ಲೂ ಚಕ್ರ ಅಂದ್ರೆ ಇವು ರೊಟೇಷನ್ ಮಾಡ್ತಾ ಇರುತ್ತೆ ಕ್ಲಾಕ್ ವೈಸ್. ಸೊ ಯಾರ ಚಕ್ರಗಳು ಕ್ಲಾಕ್ ವೈಸ್ ರೊಟೇಷನ್ ಮಾಡುತ್ತೆ ನೋಡ್ರಿ, ಅವ್ರ ಜೀವನದಲ್ಲಿ ಹೆಲ್ದಿ ಆಗಿರ್ತಾರೆ, ಹ್ಯಾಪಿ ಆಗಿರ್ತಾರೆ, ಅವ್ರು ಅಂದ್ಕೊಂಡಿದ್ದೆಲ್ಲಾನು ಕೆಲಸ ನಡೆಯುತ್ತೆ ಆಟೋಮೆಟಿಕ್ ಆಗಿ. ಮತ್ತೆ ಯಾರ ಚಕ್ರಗಳು ಉಲ್ಟಾ ಸುತ್ತೋದಕ್ಕೆ ಶುರು ಮಾಡುತ್ತೆ ನೋಡ್ರಿ, ಆಂಟಿ ಕ್ಲಾಕ್ ವೈಸ್ ಸುತ್ತುತ್ತೆ ನೋಡ್ರಿ, ಅವ್ರ ಜೀವನದಲ್ಲಿ ಏನಾಗುತ್ತೆ ಅಂದ್ರೆ ಸಮಸ್ಯೆಗಳು, ಹತಾಶೆ, ನಿರಾಶೆ, ಬಡತನ, ಬಹಳಷ್ಟು ಸಾಲ ಸೂಲ ಮಾಡ್ಕೊಳ್ಳೋದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಕೌಟುಂಬಿಕ ಸಮಸ್ಯೆಗಳು, ಇದೆಲ್ಲಾನು ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಿಮ್ಗೆ ಹೇಳೋದೇನು ಅಂದ್ರ ಸಮಸ್ಯೆ ಎಲ್ಲಿದೆ ನೋಡ್ರಿ, ಪರಿಹಾರ ಅಲ್ಲೇ ಹುಡ್ಕೋದಿದೆ ನೋಡ್ರಿ, ಇದೇ ರೇಖಿ. ಬರ್ಕೋರಿ. ರೇಖಿ ಕೆಲಸ ಏನು ಅಂದ್ರ ನಿಮ್ ಸಮಸ್ಯೆ ಎಲ್ಲಿದೆ ನೋಡ್ರಿ ಅಲ್ಲದು ಪರಿಹಾರ ಕೊಡುತ್ತೆ. ನಿಮ್ಗೆ ಜ್ವರ ಬಂದಿದೆ, ನೀವು ತಲೆನೋವಿನ ಗುಳಿಗೆ ತಗೊಂಡ್ರೆ ಆರಾಮಾಗುತ್ತಾ ನಿಮ್ಗೆ? ನಮ್ ಪ್ರಾಬ್ಲಮ್ ಅದೇ ಆಗ್ತಾ ಇದೆ. ನಮ್ಗ್ ಸಮಸ್ಯೆ ಇರೋದು ಒಂದು, ನಾವು ಪರಿಹಾರ ಹುಡುಕ್ತಾ ಇರೋದು ಇನ್ನೊಂದು. ಹಾಗಾಗಿ ರಿಯಲ್ ಆಗಿ ನಿಮ್ಗೆ ಏನಾದ್ರೂ ಪರಿಹಾರ ಬೇಕು ಅಂದ್ರೆ ಈ ಸ್ಪಿರಿಚುವಲ್ ಜಗತ್ತಿದೆ ನೋಡ್ರಿ, ಆಧ್ಯಾತ್ಮಿಕ ಜಗತ್ತು, ಇದು ನಿಮ್ಮ ಸಮಸ್ತ ಸಮಸ್ಯೆಗಳಿಗೂ ಸಮೇತ ಪರಿಹಾರ ಕೊಡುತ್ತೆ. ಹಾಗಾಗಿ ಶರೀರದ 2ನೇ ಕೋಶ ಇದೆ ನೋಡ್ರಿ, ಪ್ರಾಣಮಯ ಕೋಶ, ಅಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ.
ಈಗ ಈ ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳಿವೆ. ಅವುಗಳ ಹೆಸರನ್ನ ಬರ್ಕೋರಿ, ಅಥವಾ ಇದನ್ನ ಸ್ಕ್ರೀನ್ ಶಾಟ್ ತಗೋರಿ ಒಬ್ರು ಯಾರಾದ್ರೂ ಬೇಕಾ, ನಿಮ್ಗೆ ನೆನ್ಪಿರುತ್ತೆ. ಕೆಲವ್ರಿಗೆ ಹೊಸಬ್ರು ಇದ್ದಿರ್ತಾರ, ನೆನ್ಪಿರೋದಿಲ್ಲ ಅಷ್ಟೇ. ಹಾ, ಈ ಚಕ್ರಗಳ ಹೆಸರು ನಿಮ್ಗೆ ಗೊತ್ತೇ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ರೇಖಿ ಲೆವೆಲ್ 1 ಇಲ್ಲ, ಯಾವುದೇ ಒಂದು ಕೋರ್ಸ್ ಮಾಡ್ಬೇಕಂದ್ರೆ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಬೇಕು. ಇದು ಬೇಸಿಕ್ ಮಾಹಿತಿ ಇದೆ. ಸೊ ಮೊದಲನೇದ್ ಬರ್ಕೋರಿ, ಮೊದಲ ಚಕ್ರ ಯಾವ್ದು ಬರುತ್ತೆ ಇಲ್ಲಂದ್ರ ಮೂಲಾಧಾರ ಚಕ್ರ ಬರ್ಕೋರಿ. 7 ಚಕ್ರಗಳು, 7 ಪ್ರಮುಖ ಚಕ್ರಗಳಲ್ಲಿ ಮೊದಲನೇ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಯಾವ್ದಂದ್ರ ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿದ್ರಿ ನೋಡ್ರಿ ಆ ಸ್ಥಿತಿ. ನಿಮ್ಮ ಬೆನ್ನ ಹುರಿಯ ಕೊನೆಯ ಭಾಗ ಇದೆ ನೋಡ್ರಿ, ಅದು ಮೂಲಾಧಾರ ಚಕ್ರ. ಅದು ಯಾವ ಕಲರ್ ಬರುತ್ತೆ ಅಂದ್ರೆ ರೆಡ್ ಕಲರ್, ಕೆಂಪು ಬಣ್ಣ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಎರಡನೇ ಚಕ್ರ ಬರ್ಕೋರಿ, ಸ್ವಾದಿಷ್ಠಾನ ಚಕ್ರ. ಇದು ಎಲ್ಲಿ ಬರುತ್ತೆ ಅಂದ್ರೆ ನಿಮ್ಮ ನಾಭಿ ಇದೆ ನೋಡ್ರಿ, ನಾಭಿಯ ಕೆಳಗೆ 2 ಇಂಚ್. ನೆನ್ಪಿಡ್ರಿ, ಅದ್ ಬೇಕಾದ್ರೂ ಬ್ರಾಕೆಟ್ ನಲ್ಲಿ ಹಾಕ್ರಿ. ಸ್ವಾದಿಷ್ಠಾನ ಚಕ್ರ ನಾಭಿಯ ಕೆಳಗೆ 2 ಇಂಚ್, ಅಲ್ಲಿ ನಮ್ಮ ಸ್ವಾದಿಷ್ಠಾನ ಚಕ್ರ ಬರುತ್ತೆ. ಅದ್ರ ಬಣ್ಣ ಏನಿದೆ ಅಂದ್ರೆ ಕೇಸರಿ ಬಣ್ಣ, ಆರೆಂಜ್ ಕಲರ್. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮಣಿಪುರ ಚಕ್ರ. ಮಣಿಪುರ ಚಕ್ರ ಎಲ್ಲಿ ಅಂದ್ರೆ ನಮ್ಮ ನಾಭಿ ಇದೆ ನೋಡ್ರಿ, ನಾಭಿಯ ಮೇಲೆ 2 ಇಂಚ್, ಬಟ್ ವೈಬ್ರೇಟ್ ಆಗೋದೆಲ್ಲ ನಾಭಿಯಲ್ಲೇ. ಇದಿಷ್ಟು ನೆನ್ಪಿಡ್ರಲ್ಲ. ಯಾವಾಗ ಆಕ್ಟಿವೇಟ್ ಆಗುತ್ತೆ ನೋಡ್ರಿ ನಮ್ಮ ಮಣಿಪುರ ಚಕ್ರ, ನಿಮ್ಮ ನಾಭಿಯಲ್ಲಿ ಸ್ಪಂದನೆ ಆಗುತ್ತೆ ನಿಮ್ಗೆ. ಆದ್ರೆ ಇರೋದು ಎಲ್ಲಿದೆ ಅಂದ್ರೆ ನಾಭಿ ಮೇಲೆ 2 ಇಂಚ್ ಇದೆ. ಇದು ಮಣಿಪುರ ಚಕ್ರ. ಇದ್ರ ಬಣ್ಣ ಇದೆ ನೋಡ್ರಿ, ಇದು ಹಳದಿ ಬಣ್ಣ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ, ಹಾರ್ಟ್ ಚಕ್ರ. ಇದು ಹಸಿರು ಬಣ್ಣ. ಹೃದಯ ಚಕ್ರ. ಅದಾದ್ಮೇಲೆ ಇಲ್ಲಿ ಬರ್ಕೋರಿ, ಇಲ್ಲಿ ಕಂಠದಲ್ಲಿ ಬರುತ್ತೆ ನೋಡ್ರಿ, ಇದಕ್ಕೆ ವಿಶುದ್ಧಿ ಚಕ್ರ ಅಂತಾರೆ. ಇದಕ್ಕೆ ಥ್ರೋಟ್ ಚಕ್ರ ಅಂತ ಕರೀತಾರೆ, ವಿಶುದ್ಧಿ ಚಕ್ರ. ಇದು ತಿಳಿ ನೀಲಿ ಬಣ್ಣ, ತಿಳಿ ನೀಲಿ ಬಣ್ಣ. ಆಮೇಲೆ ಬರೀಲಿಲ್ಲ ಅಂದ್ರೂ ಒಂದು ನೆನಪಿರಲ್ಲ ನೋಡ್ರಿ. ಇಲ್ಲಾಂದ್ರೆ ನೀವು ಬರೆಯಲ್ ಹೋದ್ರಿ ಅಂದ್ರೆ ಕೆಂಪಂದ್ ಇಲ್ಲಿ ಕಾಣಿಸ್ತದ ನಿಮಗ್. ಆಜ್ಞಾ ಚಕ್ರದಲ್ಲಿ ರೆಡ್ ಕಾಣುತ್ತೆ, ಮೂಲಾಧಾರದಲ್ಲಿ ಬ್ಲೂ ಕಾಣುತ್ತೆ. ಬರ್ಕೊಂಡ್ಲಿಲ್ಲ ಅಂದ್ರೆ ಒಂದು ನೆನಪಿರಂಗಿಲ್ಲ ಮೆಡಿಟೇಷನ್ ಟೈಮ್ನಾಗ. ಸೊ ನೀವು ಬರ್ದು ಮತ್ತೆ ಪ್ರಾಕ್ಟೀಸ್ ಮಾಡೋದಿದೆ. ನಾಳೆ ಇದೇ ಮಾಡೋದಿದೆ ನಿಮ್ ಕೆಲ್ಸ. ಚಕ್ರಗಳು ಎಷ್ಟಿವೆ, ಎಲ್ಲೆಲ್ಲಿ ಯಾವ ಚಕ್ರ ಬರುತ್ತೆ, ಯಾವ ಕಲರ್ ಇದೆ, ಇದೆಲ್ಲ ಸ್ವಲ್ಪ ಅಲ್ಲಿ ಹುಡುಕಾಟ ಮಾಡಿ ನಾನು ಬರ್ದಿದ್ದು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರು ನಾಡ್ದಿ ದೀಕ್ಷೆ ಇದೆ ನೋಡ್ರಿ, ಬಹಳ ಅದ್ಭುತ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಚಕ್ರದ ಜೊತೆಗೆ ನಡೆಯುತ್ತೆ. ಅದಾದ್ಮೇಲೆ ಬರ್ಕುರಿ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ ಈ ಕಲರ್ ಇದೆ ನೋಡ್ರಿ, ಇದು ಗಾಢ ನೀಲಿ ಬಣ್ಣ. ನನ್ನ ಹಿಂದೆ ಸ್ಕ್ರೀನ್ ಇದೆ ನೋಡ್ರಿ, ನಮ್ದು ಡಿಸೈನು ಅದು ಆಜ್ಞಾ ಚಕ್ರದ್ದೇ ಇದೆ, ಗಾಢ ನೀಲಿ ಬಣ್ಣ. ಎಸ್. ಅದಾದ್ಮೇಲೆ ಕೊನೆಗೆ ಇಲ್ಲಿ ಬರುತ್ತೆ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ ಅಂತ ಹೇಳ್ತಾರ. ಅದು ಯಾವ ಕಲರ್ ಇದೆ ಅಂದ್ರೆ ವೈಲೆಟ್ ಕಲರ್. ಸೊ ಹಾಗಾಗಿ ರೇಖಿಯಲ್ಲಿ ಏನ್ ಆಗ್ತಿತ್ತಂದ್ರ, ನೀವು ಏನಾದ್ರೂ ಸೀನಿಯರ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಯಾರಾದ್ರೂ ಇದ್ರೆ ನೀವು ಸ್ವಲ್ಪ ಅವ್ರಿಗೆ ಬೇಕಾದ್ರೆ ನೀವು ಮಾತಾಡ್ರಿ. ಮೊದಲು ಏನ್ ಮಾಡ್ತೀರಂದ್ರ 72 ಪಾಯಿಂಟ್ಸ್ ಮೇಲೆ ಹೀಲಿಂಗ್ ನಡೀತಿತ್ತು, ಬೇಕಾದ್ರೆ ಬರ್ಕೋರಿ. ಹಳೆ ರೇಖಿ, ಹಳೆ ಕಾಲದ 20 ವರ್ಷದ ಹಿಂದೆ ಸೀನಿಯರ್ಸ್ ಯಾರಾದ್ರೂ ಇದ್ರೆ ಅವ್ರ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಮಾತಾಡ್ರಿ. 72 ಪಾರ್ಟ್ಸ್ ಗಳ ಮೇಲೆ ರೇಖಿಯನ್ನ ಕೊಡ್ತಿರೋರು. ಇಡೀ ಶರೀರದ ತಲೆ, ಕಾಲಿನ ಬೆರಳು ಇಟ್ಕೊಂಡು ತಲೆ ತನಕ 72 ಪಾಯಿಂಟ್ಸ್ ಇರ್ತೀವಿ. ಒಂದು ಸಲ ಹೀಲಿಂಗ್ ಪ್ರೊಸೆಸ್ ಮುಗಿಯೋದಕ್ಕೆ ಮಿನಿಮಮ್ 3 ತಾಸು ಹತ್ತಿತ್ತು, 3 hours ಬೇಕಾಗ್ತಿತ್ತು. ಹಾಗಾಗಿ ರೇಖಿಯನ್ನ ಕಲಿಯೋದು ಯಾರಿಗ್ ಸಾಧ್ಯ ಇತ್ತು ಅಂದ್ರೆ ಸನ್ಯಾಸಿಗಳಿಗೆ ಮಾತ್ರ. ಯಾಕಂದ್ರೆ ಅಷ್ಟು ಟೈಮ್ ನಮ್ ಸಂಸಾರಿಗಳಲ್ಲಿ ಇರ್ಲಿಲ್ಲ. ಹಾಗಾಗಿ ಕೇವಲ ಹೀಲಿಂಗ್ ಅಷ್ಟೇ ತಗೋತೀರಿ, ಯಾರು ಕಲಿಯೋದಕ್ಕೆ ಇಷ್ಟಪಡ್ತಿಲ್ಲ, ಮತ್ತೆ ಅವ್ರು ಕಲಿಸಿಲ್ಲ. ಅದು ಎರಡನೇ ಮಾತಿಲ್ಲ. ಆ 72 ಪಾಯಿಂಟ್ಸ್ ಲಿಂದ ಏನಾಯ್ತು ಅಂದ್ರೆ ಬರ್ತಾ 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 ಸ್ವಲ್ಪ ಕಡಿಮೆ ಆಗಿ ಹೇಳ್ತಾ ಕೇಳ್ತಾ ಅದು ಏನೇನೋ ಪ್ರೊಸೆಸ್ ಅನ್ನ ಮಾಡಿದ ಮೇಲೆ ಅದು 24 ಪಾಯಿಂಟಿಗೆ ಬಂದಿತ್ತು. ಬರ್ಕೋರಿ, 72 ಲಿಂದ 24 ಪಾಯಿಂಟಿಗೆ ತಗೊಂಡ್ ಬಂದು. ನೀವು 5 ವರ್ಷದ ಹಿಂದೇನೂ ಸಮೇತ ಯಾರಾದ್ರೂ ರೇಖಿಯನ್ನ ಕಲ್ತೀರಿ, ಅಥವಾ ಈಗೂ ಹಳೆ ತಲೆಮಾರಿನ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಇರ್ತಾರೆ ನೋಡ್ರಿ, ಅವರು ನಿಮ್ಗೆ ಇನ್ನೂ 24 ಪಾಯಿಂಟ್ಸ್ ಗಳ ಬಗ್ಗೆನೇ ಮಾಹಿತಿಯನ್ನ ಕೊಡ್ತಾರ. ಈ 24 ಪಾಯಿಂಟ್ಸ್ ಗಳನ್ನು ನೀವು ಮಾಡ್ಬೇಕಂದ್ರ ಮಿನಿಮಮ್ 72 ಲಿಂದ 80 ಮಿನಿಟ್ಸ್ ಟೈಮ್ ಬೇಕು ನಮ್ಗೆ.
72ರಿಂದ 80 ನಿಮಿಷ ಬೇಕು ಈ ಪ್ರೊಸೆಸ್ ಮಾಡೋದಕ್ಕೆ. ಆದ್ರೆ ಯಾವ ರೀತಿ ಜಗತ್ತು ಪರಿವರ್ತನೆ ಆಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ ನೋಡ್ರಿ, ಅದೇ ರೀತಿ ನಮ್ಮ ಸ್ಪಿರಿಚುವಲ್ ಜರ್ನಿ ರೇಖೆಯಲ್ಲೂ ಸಮೇತ ಅಪ್ಡೇಟ್ ಆಗಿ ಈಗೀಗ 3 ವರ್ಷದಿಂದ ಈ ಕಡೆಗೆ 7 ಚಕ್ರ ಆದ್ಮೇಲೆ ನಮ್ದು ಹೀಲಿಂಗ್ ನಡೆಯುತ್ತೆ. ಮತ್ತೆ 7 ಚಕ್ರ ಹೀಲಿಂಗ್ ಇದೆ ನೋಡ್ರಿ, 72 ಪಾಯಿಂಟ್ಸ್ ಗಳಿಗೆಲ್ಲ ಎನರ್ಜಿ ಹೋಗುತ್ತೆ, ನೆನ್ಪಿಡ್ರಿ. ನೀವ್ ಹಿಂಗ್ ತಿಳಿಬೇಡ್ರಿ ಮೇಡಮ್ 7 ಚಕ್ರ ಹೋದ್ಮೇಲೆ ಮೊದ್ಲಿನೋ ಭಾರಿ ಮಾಡ್ತೀರೇನ್ರಿ ಅಂತ. ಹಂಗೇನಿಲ್ಲ, ನಾವು ಮಾಡೋದು ಅಲ್ಲಿಗೆ ಹೋಗುತ್ತೆ. ನಿಮ್ಗ್ ಗೊತ್ತಲ್ಲ, ಆ ಅವಾಗ ಬಸ್ ಇದ್ದು ನೋಡ್ರಿ, ಬಸ್ಸಿನ ಘೇರ್ ಅಂತ ಇರ್ತಾರ ನೋಡ್ರಿ, ದೊಡ್ಡ ಇರ್ತೀವ ಅವಾಗ. ಪೂರಾ ಡ್ರೈವರ್ ನೆಲಕ್ ಬಗ್ಗಿ ತೆಗದ್ ಹಿಂಗ್ ಎತ್ತಬೇಕಾಯ್ತಿತ್ತು, ನೋಡಿದ್ರೆ. ಹಾ, ಅವಾಗ ಬಸ್ ಸ್ಲೋ ಮಾಡ್ಬೇಕಾಯ್ತಿತ್ತು, ಆಕ್ಸಿಡೆಂಟ್ ಬಹಳ ಕಡಿಮೆ ಆಗ್ತಿವಿ, ಯಾಕಂದ್ರೆ ಅದು ಕಂಟ್ರೋಲ್ ನಲ್ಲಿ ಇತ್ತು. ಅದಾದ್ಮೇಲೆ ಏನಾಯ್ತು, ಗೇರ್ ಚೇಂಜ್ ಮಾಡಿದ್ರಿ, ಸಣ್ಣ ಗೇರ್ ಬಂದು ಎಲ್ಲರೂ ಸ್ಟ್ರೈಕ್ ಮಾಡಿದ್ರು. KSRTC ಗೊತ್ತಲ್ಲ ನಿಮ್, ಒಪ್ಪಂಗಿಲ್ಲ ಅಂತ ಹೇಳಿ. ನಾವು ಅದು ಚೇಂಜ್ ಇಲ್ಲ, ಅದೇ ಚಂದ ಇತ್ತು. ಈಗ ಅವ್ರಿಗೆ ಅದೇ ಕೊಡ್ರೊಳೆ ನೋಡಮ್, ಮಾಡ್ತಾರೇನ? ಇಲ್ಲ ಇಲ್ಲ, ಈಗ ಇದು. ಸೊ ಹಾಗಾಗಿ ಪ್ರತಿಯೊಂದು ಕ್ಷೇತ್ರನೂ ಸಮೇತ ಏನಾಗ್ತಾ ಇದೆ, ಅಪ್ಡೇಟ್ ಆಗ್ತಾ ಇದೆ, ಅಪ್ಗ್ರೇಡ್ ಆಗ್ತಾ ಇದೆ. ಹಾಗಾಗಿ ಈ 7 ಚಕ್ರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ರೇಖಿ ಹೀಲಿಂಗ್ ಅನ್ನ ಮಾಡ್ತೀವಿ. ರೇಖಿಯ ಜೊತೆಗೆ ಉಳಿದ ಎಲ್ಲಾ ಎನರ್ಜಿಗಳ ಜೊತೆಗೆ ನಾವೇನ್ ಮಾಡ್ತೀವಿ ಅಂದ್ರೆ ಕನೆಕ್ಟ್ ಮಾಡ್ತೀವಿ. ಈ ಕೆಲಸ ಇದೆ. ಈಗ ಬರ್ಕೋರಿ, ಚಕ್ರಗಳು ಇಂಬ್ಯಾಲೆನ್ಸ್ ಯಾಕೆ ಆಗ್ತಾವಂತ ಕಾರಣ. ಸ್ವಲ್ಪ ನಿಮ್ ಕಾರಣ ಹೇಳಿದ್ರೆ ನಿವಾರಣೆ ಗೊತ್ತಾಗುತ್ತೆ. ಚಕ್ರಗಳು ತನ್ನ ಬ್ಯಾಲೆನ್ಸ್ ಅನ್ನ ಕಳೆದುಕೊಳ್ಳೋದಕ್ಕೆ ಏನ್ ಕಾರಣ, ಯಾಕೆ ಹಂಗ ಆಗ್ತವ? ಸೊ ಮೊದಲನೇದ್ ಬರ್ಕೋರಿ, ನಮ್ಮ ಜೀವನ ಪದ್ಧತಿ, ನಮ್ ಲೈಫ್ ಸ್ಟೈಲ್ ಇದೆ ನೋಡ್ರಿ, ಅದು ಸರಿಯಾಗಿಲ್ಲ. ಈ ಹಿಂದೆ ನಮ್ಮ ಹಿರಿಯರೆಲ್ಲ ಬೆಳಿಗ್ಗೆ 4 ಗಂಟೆಗೆ ಹೇಳ್ತಿರಲ್ಲ. ಹಳ್ಳಿ ಊರಾಗ ಈಗ್ಲೂ ಹೋಗ್ರಿ, ಅವ್ರು 5 ಗಂಟೆಗಾದ್ರು ಮ್ಯಾಕ್ಸಿಮಮ್ 5 ಗಂಟೆಗೆ ಎದ್ದು ಬಿಡ್ತಾರ. ನಾವು ಸಂಡೇ ಇದ್ರಂತೂ ದೇವರಿಗೆ ಬಿಟ್ಟಿದ್ದದು. ಹಾಗಾಗಿ ನಮ್ಮ ಜೀವನ ಪದ್ಧತಿ ಇದೆ ನೋಡ್ರಿ, ಅದು ಸರಿಯಾಗಿಲ್ಲದ ಕಾರಣಕ್ಕೆ ನಮ್ಮ ಚಕ್ರಗಳು ಬ್ಯಾಲೆನ್ಸ್ ತಪ್ತಾ ಇವೆ. ಮೊದಲನೇ ಕಾರಣ, ಒಂದನೇದು. ಅದಾದ್ಮೇಲೆ ಎರಡನೇದು, ನಮ್ಮ ಆಹಾರ ಪದ್ಧತಿಯಿಂದನೂ ಸಮೇತ ಚಕ್ರಗಳು ಬ್ಯಾಲೆನ್ಸಿಂಗ್ ತಪ್ತಾ ಇವೆ. ಆಹಾರ ಪದ್ಧತಿ, ನಾವ್ ಏನ್ ಮಾಡ್ತೀವಿ, ನಮ್ಮ ಏರಿಯಾದೊಳಗೆ ಯಾವ ಆಹಾರ ಸಿಗುತ್ತೆ ನೋಡ್ರಿ, ಅದನ್ನ ಬಿಡ್ತೀವಿ, ಯಾವ್ದೋ ಊಟ ಮಾಡ್ಲಕ್ ಶುರು ಮಾಡ್ತೀವಿ, ಏನೇನೋ ತಿಂತಾ ಇರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಚಕ್ರಗಳ ಮೇಲೆ ಎಫೆಕ್ಟ್ ಬೀಳುತ್ತೆ, ಎರಡನೇದು. ಅದಾದ್ಮೇಲೆ ಮೂರನೇದು, ಸ್ಟ್ರೆಸ್, ಟೆನ್ಷನ್, ಬೆಳಗಿನಿಂದ ಸಂಜೆ ತನಕ ಒತ್ತಡದ ಬದುಕು ಅಂತೀವಿ ನೋಡ್ರಿ. ಒತ್ತಡ ನಿರ್ವಹಣೆ ಮಾಡೋದಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಅದು ಯಾವ್ದ್ರ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ ಅಂದ್ರೆ ಚಕ್ರಗಳ ಮೇಲೆ. ಕೆಲಸದ ಒತ್ತಡ, ಅದಾದ್ಮೇಲೆ ಫೈನಾನ್ಸಿಯಲ್ ಪ್ರಾಬ್ಲಮ್ಸ್ ಗಳು ಯಾರಿಗಿರುತ್ತೆ ನೋಡ್ರಿ, ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಅವ್ರು ಫೈನಾನ್ಸಿಯಲ್ ಸ್ಟ್ರಗಲ್ ಅಂತೀವಿ ನೋಡ್ರಿ. ನಮ್ದು ಏನ್ ಪರಿಸ್ಥಿತಿ ಇದೆ ಅಂದ್ರ, ನಾವ್ ಎಷ್ಟೇ ಕಡಿಮೆ ಖರ್ಚು ಮಾಡಿದ್ರು ತಿಂಗಳಿಗೆ ಮಿನಿಮಮ್ 50ರಿಂದ 1 ಲಕ್ಷ ರೂಪಾಯಿ ನಮಗ್ ಬೇಕಾಗ್ತಾ ಇದೆ. ನಮ್ ಗಳಿಕೆ ಎಷ್ಟಿದೆನಾ? ಇಲ್ಲ, ಗಳಿಕೆ ಕಡಿಮೆ ಆಗಿದೆ, ಖರ್ಚು ಹೆಚ್ಚಾಗ್ತಾ ಇದೆ. ಇದು ಬ್ಯಾಲೆನ್ಸ್ ಏನ್ ತಪ್ತಾ ಇದೆ ನೋಡ್ರಿ, ಇದು ಶರೀರದ ಮೇಲೂ ಮನಸ್ಸಿನ ಮೇಲೆ ಎಲ್ಲಾದ್ರ ಮೇಲೆ ಎಫೆಕ್ಟ್ ಬೀಳ್ತಾ ಇದೆ. ಹಾಗಾಗಿ ನೆನ್ಪಿಡ್ರಿ, ಯಾವತ್ತೂ ಜೀವನದಲ್ಲಿ ಖರ್ಚು ಕಡಿಮೆ ಮಾಡೋ ಆಪ್ಷನ್ಗಳಿಲ್ಲ. ಖರ್ಚು ದಿನೇ ದಿನ ಜಾಸ್ತಿನೇ ಆಗುತ್ತೆ. ನಾವು ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರೆ ಗಳಿಕೆ ಹೆಚ್ಚು ಮಾಡ್ಬೇಕು. ಗಳಿಕೆ ಹೆಚ್ಚು ಮಾಡ್ಬೇಕಂದ್ರೆ ಸ್ಟ್ರೆಸ್ ಕಡಿಮೆ ಮಾಡ್ಬೇಕು. ಕುಂತು ಥಿಂಕ್ ಮಾಡ್ರಿ, ಎಲ್ಲಿ ಏನಿದೆ ಅಂತ ಯೋಚನೆ ಮಾಡ್ರಿ, ಅದ್ರ ಮೇಲೆ ಫೋಕಸ್ ಮಾಡಿ ಸಾಕಷ್ಟು. ಆಮೇಲೆ ನಮ್ಮ ವಿಚಾರಗಳು ಮತ್ತು ವ್ಯವಹಾರಗಳಿಂದನೂ ಸಮೇತ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿರ್ತಾವ. ಅಂದ್ರೆ ಯಾವಾಗ್ಲೂ ನೆಗೆಟಿವ್ ಥಾಟ್ಸ್ ಗಳನ್ನ ನೀವು ಇಟ್ಕೊಂಡಿರಿ ಅಂದ್ರೆ ಚಕ್ರಗಳು ಕೆಲಸ ಮಾಡಂಗಿಲ್ಲ. ನೀವು ದೇವ್ರಾಣೆ ಹೇಳ್ತೀನಿ ನಾ. ಬಹಳಷ್ಟು ಜನರಿಗೆ ನೋಡಿ, ಎಲ್ಲಾನು ಇದೆ, ಏನೋ ಒಂಚೂರು ಇಲ್ಲ, ಆಯ್ತು ನೆಗೆಟಿವ್ ತಗೊಂಡ್ಬಿಟ್ರು, ಪೂರಾ ಭಯಂಕರ, ಜಗತ್ತೆಲ್ಲ ತಲೆ ಮೇಲೆ ಬಂದ್ಬಿತ್ತು. ಹೆಂಗಾಗುತ್ತೆ ಹೇಳ್ರಿ? ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ ಇಲ್ಲಿ. ನಮ್ಮ ವಿಚಾರಗಳು, ಅದಾದ್ಮೇಲೆ ನಮ್ಮ ವ್ಯವಹಾರ. ಯಾವ ವ್ಯಕ್ತಿಯ ವ್ಯವಹಾರದಲ್ಲಿ ಪ್ರಾಮಾಣಿಕತೆ ಇರೋದಿಲ್ಲ ನೋಡ್ರಿ, ಅವನ್ ಚಕ್ರಗಳ ಬ್ಯಾಲೆನ್ಸ್ ಇರೋದಿಲ್ಲ. ಸೊ ಇಷ್ಟು ಎಲ್ಲ ಕಾರಣಕ್ಕೆ ನಮ್ಮ ಶರೀರದ ಚಕ್ರಗಳಿವೆ ನೋಡ್ರಿ, ಅವು ಬ್ಯಾಲೆನ್ಸ್ ತಪ್ಪಿವೆ. ಬ್ಯಾಲೆನ್ಸ್ ತಪ್ಪೋದೇನಂದ್ರ, ಕ್ಲಾಕ್ ವೈಸ್ ಏನ್ ತಿರುಗುತ್ತೆ ನೋಡ್ರಿ, ಅದು ಆಂಟಿ ಕ್ಲಾಕ್ ವೈಸ್ ತಿರುಗುತ್ತೆ, ಉಲ್ಟಾ ಹೊಡಿಯುತ್ತೆ. ಅವಾಗ ನಾವು ಶಾಂತ ಸ್ಥಿತಿ ಇದ್ದವ್ರು ಅಶಾಂತ ಆಗ್ಬಿಡ್ತೀವಿ, ಸಮಾಧಾನ ಇದ್ದವರು ಗೊಂದಲ ಮಾಡ್ಕೊಂಡ್ ಬಿಟ್ಟಿರ್ತೀವಿ. ಸುಮ್ನೆ ಏನೇನೋ ಆಗಿರುತ್ತೆ, ಎಲ್ಲಾನು ಉಲ್ಟಾ ಆಗುತ್ತೆ. ಕೈಯೊಳಗ್ ಕಾಸು ನಿಲ್ಲೋದಿಲ್ಲ, ಏನಿಲ್ಲ. ರಿಲೇಷನ್ಗಳು ನಮ್ಗೆ ರೆಸ್ಪೆಕ್ಟ್ ಮಾಡುವುದಿಲ್ಲ, ಏನಿಲ್ಲ. ಸಕ್ಸಸ್ ಆಗ್ಬೇಕಂತೀವಿ, ಯೋಚನೆ ಮಾಡ್ತೀವಿ ಎಷ್ಟೋ ಸಲ, ಇನ್ನೇನು ಒಂದು ಸ್ಟೆಪ್ ಹತ್ತಿದ್ರೆ ಸಕ್ಸಸ್ ಆಗ್ತೀವಿ, ಅಲ್ಲಿಂದ ಬಿದ್ದು ಬಿಡ್ತೀವಿ ಕೆಳಗೆ. ಪ್ರತಿಯೊಂದು ಹಂತದಲ್ಲೂ ಸಮೇತ ನಾವು ಎದುರಿಸಬೇಕಾಗುತ್ತೆ. ಹಾಗಾಗಿ ರೇಖೆಯಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ, ಈಗ ಬರ್ಕೋರಿ, ನಿಮ್ಮ ಲೈಫ್ ನ 7 ಏರಿಯಾಗಳನ್ನ ರೇಖೆಯಿಂದ ಕವರ್ ಮಾಡಿ.
7 ಏರಿಯಾಗಳು ಕವರ್ ಮಾಡ್ಬೋದು. ಸೊ ಮೊದಲನೇ ಏರಿಯಾ ಬರ್ಕೋರಿ, ಹೆಲ್ತ್ ಏರಿಯಾ. ನಿಮ್ಗ ತಲೆಯಿಂದ ಕಾಲಿನ ಬೆರಳಿನವರೆಗೂ ಶಾರೀರಿಕವಾಗಿರುವಂತ ಯಾವುದೇ ತೊಂದರೆ ಇದೆ, ನಿಮ್ಗೆ ಹೇಳ್ಕೊಳ್ಳಿಕ್ ಬರ್ಲಿಲ್ಲ ಅಂತ ತೊಂದ್ರೆನೂ ಇದೆ ಅಂದ್ರೆ ರೇಖೆಯಲ್ಲಿ ಅದಕ್ಕೆ ಪರಿಹಾರ ಇದೆ. ಮತ್ ರೇಖೆಯಲ್ಲಿ ಪರಿಹಾರ ನಾನ್ ಕೊಡೋದಿಲ್ಲ, ಇದು ತಲೆಗಿಟ್ಕೋಬೇಡ ದಯವಿಟ್ಟು. ನಾನು ಇಲ್ಲಿ ಮೀಡಿಯೇಟರ್, ನಾನು ಒಂದು ಕೇವಲ ಮಾಧ್ಯಮವಾಗಿ ನಿಮ್ಗೆ ಕೆಲಸ ಮಾಡ್ತೀನಿ. ಮಾಡೋನೆಲ್ಲ ಪರಮಾತ್ಮ ಇದ್ದಾನೆ, ರೇಖೆ ಶಕ್ತಿ ಮಾಡುತ್ತೆ ಅಷ್ಟೇ. ಸೊ ಹಾಗಾಗಿ ಹೆಲ್ತ್, ಆರೋಗ್ಯ ಸಂಬಂಧಿತ ಯಾವುದೇ ಇರ್ಲಿ ಅದಕ್ಕೆ ರೇಖೆಯಲ್ಲಿ ಪರಿಹಾರ ಇದೆ, ಒಂದನೇದು. ಅದಾದ್ಮೇಲೆ ಎರಡನೇದು ಬರ್ಕೋರಿ, ವೆಲ್ತ್ ಕ್ರಿಯೇಟ್ ಸಲುವಾಗಿ. ನೀವು ಸಾಕಷ್ಟು ಸಲ ನಾನು ನಿಮ್ಗೆ ಹೇಳ್ತೀನಿ, ನಂದು ಅನುಭವ ಇದೆ ಜೀವನದಲ್ಲಿ. ಒಂದ್ ಹಂತಕ್ಕೆ ನಂದು ಹಂಗೆ ಇತ್ತು ಲೈಫು. ನಮ್ ಪ್ರಾಬ್ಲಮ್ ಏನು ಅಂದ್ರೆ ಹಣ ಬರೋದಿಲ್ಲ ಅಂತ ನಮ್ ಸಮಸ್ಯೆ ಇಲ್ಲ, ಗೊತ್ತಲ್ಲ. ಎಲ್ಲಿಂದ ದುಡ್ಡು ಬರುತ್ತೆ, ನಮ್ಮ ಹತ್ರ ಬರುತ್ತಲ್ಲ, ಬರ್ತಾ ಇದೆ ಅಂತ ಜೀವನ ನಡೀತಾ ಇದೆ. ನಮ್ ಸಮಸ್ಯೆ ಏನು ಅಂದ್ರೆ ಬಂದಿನ ದುಡ್ಡು ನಿಲ್ಲಂಗಿಲ್ಲ ನಮ್ಮಲ್ಲಿ. ಯಾರ್ಯಾರಿಗಿದೆ ಸಮಸ್ಯೆ ಹೇಳ್ರಿ? ಬರೋ ಸಮಸ್ಯೆ ಇಲ್ಲ, ಬಂದಿನ್ ನಿಲ್ಲೋದಿಲ್ಲ. ಬರ್ಕೋರಿ, ಬರೋ ಎನರ್ಜಿ ನಮ್ ಶರೀರದಲ್ಲಿ, ನಮ್ ಮೈಂಡ್ ಅಲ್ಲಿ ಇದೆ. ವೈಬ್ರೇಷನ್, ಬರೋ ವೈಬ್ರೇಷನ್ ಇದೆ, ಬಂದಿಂದ ಉಳಿಯೋ ವೈಬ್ರೇಷನ್ ಜೀರೋ ಇದೆ ನಮ್. ಅದಕ್ಕೆ ನಮ್ ಕಡೆ ಹೇಳ್ತಾರೆ, ಉರಿ ಬರೋ ತನಕ ಹೋಗಿ ನುಂಗದು. 1,00,000 ರೂಪಾಯಿ ಎಲ್ಲಿಂದೋ ಬರೋದಿದೆ, 2 ಲಕ್ಷದ ಪ್ಲಾನ್ ಇರ್ತಾವ. ದೇವ್ರಾಣಿ ಹೇಳ್ರಿ, ಸತ್ಯ ಇದಿಲ್ಲ? 1 ಲಕ್ಷ ಎಲ್ಲಿಂದೋ ಬರೋದಿದೆ, LICದೋ GPFದೋ ಯಾಕೋ 1 ಲಕ್ಷ ಉಳಿತಾಯ ಮಾಡಿರಿ, ಯಾವ್ದೋ ಬರೋದಿದೆ. ಆ ಬರೋಕ್ಕಿಂತ ಪೈಲ ನಿಂಬಲ್ಲಿ ರೆಡಿ ಇರ್ತದೆ 2 ಲಕ್ಷ ರೂಪಾಯಿ ಪ್ಲಾನ್. ಬೈಕ್ ತಗೋಲೆ, ಕಾರ್ ತಗೋಲೆ, ಏನ್ ಮಾಡ್ಲಿ 3 ದಿನದೊಳಗ ಅವು ಮುಗ್ಸೆ ಹಾಕ್ಬಿಡ್ತೀರಿ ನೀವು. ಇರದೇ ಇಲ್ಲ ಅವು. ಅದು ನಿಮ್ ತಪ್ಪಿಲ್ಲ, ಅದು ಹಿಡಿಯೋ ಎನರ್ಜಿ, ಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡೋ ಪವರ್ ಎಷ್ಟು ಇಂಪಾರ್ಟೆಂಟ್ ಇದೆ ನೋಡ್ರಿ. ಅದು ಅಟ್ರಾಕ್ಟ್ ಆಗಿರುವಂತದ್ದನ್ನ ನಿಮ್ಮಲ್ಲಿ ತಡಿಯೋದು, ಹಿಡಿಯೋ ಶಕ್ತಿ ಇದೆ ನೋಡ್ರಿ, ಅದು ಕಡಿಮೆ ಇದೆ. ಹಾಗಾಗಿ ರೇಖೆಯಲ್ಲಿ ಆ ಎನರ್ಜಿ ಆಟೋಮೆಟಿಕ್ ಆಗಿ ಬರುತ್ತೆ. ವೆಲ್ತ್ ಕ್ರಿಯೇಷನ್ ಎರಡನೇದ್ ಬರ್ಕೋರಿ. ಅದಾದ್ಮೇಲೆ ಮೂರನೇದ್ ಬರುತ್ತೆ ರಿಲೇಶನ್ಶಿಪ್. ನಿಮ್ಗೆ ಗೊತ್ತಾ, 100% ಸಮಸ್ಯೆಗಳ ಪರಿಹಾರ ಒಂದೇ ಒಂದ್ರಲ್ಲಿದೆ. ಅದು ಯಾವ್ದಂದ್ರೆ ಹಣ. ಅದಕ್ಕೆ ಹಣ ಸರಿ ಇಡ್ರಿ, ಎಲ್ಲಾ ರಿಲೇಶನ್ ಓಡ್ ಬರ್ತಾವ್ ಹೊಸು. ಅದಕ್ಕೆ ಹೇಳ್ತಾರ ನೋಡ್ರಿ, ನಿಮ್ಮ ಯಾರು ನಮ್ಮಲ್ಲೆಲ್ಲ ಕುಲದವ್ರು ಅಂತ ಹೇಳ್ತಾರೆ, ಜಾತಿಯವರು. ಅವ್ರು MLA MP ಇರ್ತಾರ, ಅವ್ರಿಗೆ ಇವ್ರಿಗೆ ಏನ್ ಸಂಬಂಧ ಇರಲ್ಲ, ಆದ್ರೆ ಅವ್ರು ನಮ್ಮವ್ರು. ಯಾಕಂದ್ರೆ MLA ಹರಲ್ಲ ಅವ್ರು. ನಮ್ಮ ಮನೆ ಪಕ್ಕದಲ್ಲೇ ಅಣ್ಣ ತಮ್ಮರು ಇರ್ತಾರ, ಅವ್ರು ನಮ್ಮವ್ರು ಅಂತ ಹೇಳ್ಕೊಳ್ಳೋದಿಲ್ಲ ಎಷ್ಟೋ ಸಲ. ಅದಕ್ಕೆ ಪೈಸಾ ಬೋಲ್ತಾ ಹೇ, ದುಡ್ಡು ಮಾತಾಡುತ್ತೆ. ದಯವಿಟ್ಟು ಎಲ್ಲಾರು ಗಳಿಸ್ರಿ. ಅದು ಒಳ್ಳೆ ರೀತಿಯಿಂದ ಗಳಿಸೋಣ, ನ್ಯಾಯವಾಗಿಯೂ ಗಳಿಸ್ಬೋದು, ಪ್ರಾಮಾಣಿಕವಾಗಿ ಗಳಿಸ್ಬೋದು. ಸುಮ್ನೆ ನಮ್ ಮೈಂಡ್ ಸೆಟ್ ಮಾಡ್ಕೊಂಡಿವಿ. ಹಾಗಾಗಿ ರೇಖಿಯಲ್ಲಿ ವೆಲ್ತ್ ಕ್ರಿಯೇಟ್ ಮಾಡುವಂತ ಸಿಂಬಲ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಹೇಳಿ ನೋಡ್ರಿ, ರಿಲೇಶನ್ಶಿಪ್. ನಿಮ್ಮ ಸಂಬಂಧಗಳು ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ರೇಖೆ ಏನ್ ಮಾಡುತ್ತೆ ಅಂದ್ರೆ ಸಹಾಯ ಮಾಡುತ್ತೆ. ರೀಸನ್ ಏನು ಅಂದ್ರೆ ನಿಮ್ಮ ಮಣಿಪುರ ಚಕ್ರ ಮತ್ತೆ ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆದಾಗ ಬರ್ಕೋರಿ. ನಿಮ್ಮ ಮಣಿಪುರ ಚಕ್ರ ಮತ್ತು ಸ್ವಾಧಿಷ್ಠಾನ ಚಕ್ರ ಆಕ್ಟಿವೇಟ್ ಆದಾಗ ರಿಲೇಶನ್ಶಿಪ್ ಇರುತ್ತೆ ನೋಡ್ರಿ, ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಬರಿತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಅದಾದ ನಿಮ್ಮೊಳಗದು ಹ್ಯಾಪಿನೆಸ್, ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಆಗುತ್ತೆ ರೇಖೆಯಿಂದ. ರೀಸನ್ ಏನು ಅಂದ್ರ ಡೊಪಮೈನು, ಸೆರೋಟೋನಿನು, ಇವೆಲ್ಲನು ಏನ್ ದ್ರವಗಳಿವೆ ನೋಡ್ರಿ, ಇವೆಲ್ಲವನ್ನು ಸಮೇತ ರೇಖೆಯ ಎನರ್ಜಿಯಿಂದ ಸರಿಯಾಗಿ ಸ್ರವಿಸೋದಕ್ಕೆ ಶುರು ಮಾಡುತ್ತೆ. ಅವಾಗ ನಮ್ಮಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಗಳು ಕ್ರಿಯೇಟ್ ಆಗುತ್ತೆ. ಅವಾಗ ನಾವು ಎಲ್ಲ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಮೆಡಿಟೇಷನ್ ಪವರ್ ಇದೆ. ಮೆಡಿಟೇಷನ್ ಮಾಡೋ ವ್ಯಕ್ತಿ ಯಾವತ್ತೂ ದುಃಖಿಯಾಗಿರೋದೆಲ್ಲ ನೆನ್ಪಿಟ್ಕೋರಿ. ಯಾರು ದುಃಖಿಯಾಗಿರ್ತಾರೋ ಅವ್ರು ಸುಮ್ನೆ ಮೆಡಿಟೇಷನ್ ಮಾಡಂಗಿಲ್ಲ ನನ್ನ ಪ್ರಕಾರ. ಅವ್ರು ಡೋಂಗಿ ಮಾಡ್ತಾವ ಅನಿಸ್ತದ ನನ್. ರಿಯಲ್ ಹ್ಯಾಪಿನೆಸ್ ಯಾರಿಗಿದೆ ಅಂದ್ರೆ ಮೆಡಿಟೇಟರ್ ಗಿದೆ. ಧ್ಯಾನಿಗಳು ಯಾವಾಗ್ಲೂ ಆನಂದವಾಗಿರ್ತಾರೆ. ನೀವು ಗೌತಮ್ ಬುದ್ಧರ್ದು ಫೋಟೋ ಯಾವ್ದಾರ ಟೆನ್ಷನ್ ಮಾಡ್ಕೊಂಡು ನೋಡಿರಿ ನನ್ಗೆ ಹೇಳ್ರಿ. ಭಯಂಕರ ಏನ್ರಿ, ಎಂತ ರಾಜೊಟ್ಟಿಗೆ ಎಲ್ಲಾ ಬಿಟ್ಕೊಟ್ಟು ಹಿಂಗ್ ಕಾಡ್ನಾಗ ಬಂದೆ, ಇದೇನ್ ಮಾಡ್ದನ ಅಂತೇಳಿ ಹಿಂಗ್ ಏನ್ರ ಕೈ ಹಚ್ಕೊಂಡಿದ್ ಒಂದರ ಫೋಟೋ ನೋಡಿರೇನ್ ಗೌತಮ್ ಬುದ್ಧರದು? ಇಲ್ಲ. ಸ್ವಾಮಿ ವಿವೇಕಾನಂದರ್ದು ಒಂದರ ಫೋಟೋ ನೋಡಿರಿ? ಹೋಗೋದಕ್ಕೆ ಚಿಕಾಗೋಗ್ ಹೋಗೋದಕ್ಕೆ ಅವ್ರ ಹತ್ರ ದುಡ್ಡು ಇರ್ಲಿಲ್ಲ, ಅಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿ ದಾನ ದತ್ತಿ ಎಲ್ಲಾ ಮಾಡ್ಕೊಂಡು ಚಿಕಾಗೋ ತನಕ ಹೋಗ್ ಬಂದ್ರು. ಒಂದ್ ಫೋಟೋದಾಗ ಟೆನ್ಷನ್ ಮಾಡ್ಕೊಂಡಿದ್ ಫೋಟೋದ ಏನ್ ನೋಡ್ರಿ ನೀವು? ನಮ್ಗ ಅವ್ರೆಲ್ಲರನ್ನ ನಾವು ಗೌರವ ಕೊಡ್ತೀವಿ, ಅವ್ರನ್ನ ನಮ್ಮ ಆದರ್ಶವಾಗಿ ಪರಿಗಣನೆ ಮಾಡ್ತೀವಿ. ಹಾಗಾದ್ರೆ ಅಷ್ಟು ಖುಷಿ ಅವ್ರಿಗೆ ಎಲ್ಲಿಂದ ಇತ್ತು, ಏನ್ ಆನಂದ ಇತ್ತು? ಅದಕ್ಕೆ ಬರ್ಕೋರಿ, ಸಚ್ಚಿತ್ ಆನಂದ ಸ್ವರೂಪ. ಯಾವಾಗ ನಮ್ಮ ಆಜ್ಞಾ ಚಕ್ರ, ಸಹಸ್ರಾರ ಚಕ್ರ ಆಕ್ಟಿವೇಟ್ ಆಗುತ್ತೆ ನೋಡ್ರಿ, ಮನುಷ್ಯನಿಗೆ ರಿಯಲ್ ಹ್ಯಾಪಿನೆಸ್ ಅರ್ಥ ಆಗುತ್ತೆ. ನಿಜವಾದ ಆನಂದ ಇದೆ ನೋಡ್ರಿ, ಅದು ವಸ್ತುಗಳಲ್ಲಿ ಇಲ್ಲೇ ಇಲ್ಲ, ನೆನ್ಪಿಡ್ರಿ. ಸುಮ್ನೆ ಅನ್ಕೊಂಡಿವಿ, ಭ್ರಮೆ ಇದೆ ನಮಗೂ.
ಏನ್ ಭ್ರಮೆ ಇದೆ? ನಮ್ಗ್ ಒಂದ್ ಮನೆ ಕಟ್ಟ್ರೆ ಭಾರಿ ಖುಷಿಯಾಗಿರ್ತೀನಿ, ಖುಷಿಯಾಗಿರೋ ಉಲ್ಟಾ ಟೆನ್ಷನ್ ಆಗುತ್ತೆ ಸಾಲ ಮಾಡ್ಕೊಂಡು. ಕಟ್ಟಿದವ್ರಿಗೆ ಹೋಗಿ ಕೇಳ್ರಿ ನೀವು, ಉಲ್ಟಾ ಮೈ ಎಲ್ಲ ಸಾಲದವ್ರೆಲ್ಲ ಕೇಳಕ್ ಶುರು ಮಾಡಿರ್ತಾರ. ಹಂಗ ಇಲ್ಲ ಇಲ್ಲ, ಸುಮ್ನೆ ಮಕ್ಳ ಮದಿ ಮಾಡೋರ್ ಬಾಳ ಖುಷಿ ಇರ್ತೇವ್, ಮುಂದಿನ ವರ್ಷ ಮತ್ ಅವ್ರು ಬಾಣ್ತನ ಮಾಡ್ರಿ, ಏನ್ ಕೇಳ್ತ್ರಿ ಕತಿ? ಹಂಗೇನ್ ಇಲ್ಲ ಇಲ್ಲ. ನಿಜವಾದ ರಿಯಲ್ ಹ್ಯಾಪಿನೆಸ್ ಇದೆ ನೋಡ್ರಿ, ಅದು ಮೆಡಿಟೇಷನ್ ದಾಗ ಇದೆ ನೋಡ್ರಿ. ನಾನ್ ಗುರ್ತಿಸಿದ್, ನೀವ್ ಎಷ್ಟು ಮೆಡಿಟೇಷನ್ ದಾಗ ಇರ್ತೀರಿ ನೋಡ್ರಿ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀರಿ ನೀವು, ವರ್ತಮಾನ ಕಾಲದಲ್ಲಿ ಇರೋದಿದೆ ನೋಡ್ರಿ, ಇದೇ ನಿಜವಾದ ಖುಷಿ ಇದೆ, ಇದೇ ನಿಜವಾದ ಆನಂದ ಇದೆ. ಮೆಡಿಟೇಷನ್ ಮಾಡೋ ಚಮತ್ಕಾರ ಏನು ಅಂದ್ರ ನಿಮ್ಗೆ ಇವತ್ತಿನಲ್ಲೇ ಬದುಕೋದಕ್ಕೆ ಕಲಿಸುತ್ತೆ ಅದು, ನಾಳೆನ್ ಬಗ್ಗೆ ಕಲಿಸೋದಿಲ್ಲ ಇದು. ಹಾಗಾಗಿ ಹ್ಯಾಪಿನೆಸ್ ನಿಮ್ಮಲ್ಲಿ ರೇಖೆಯಿಂದ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಿಮಗೆ ನಿಮ್ ಲೈಫ್ ನಲ್ಲಿ ಏನಾದ್ರೂ ಸಕ್ಸಸ್ ಬೇಕಾಗಿದೆ. ಸಕ್ಸಸ್ ಎಲ್ಲರಿಗ್ ಬೇಕಲ್ಲ. ಮತ್ ಪ್ರತಿಯೊಬ್ಬರು ಸಕ್ಸಸ್ ನ ಅವ್ರದೇ ಆಗಿರುವಂತ ಒಂದ್ ಶಬ್ದ ಇದೆ. ಈಗ ನನ್ಗೆ ನನ್ ಸಕ್ಸಸ್ ಏನು ಅಂದ್ರು, ನಾನು ಈ ಸಲ ನಾವು ಪ್ಲಾನ್ ಮಾಡಿವಿ, ಪ್ರತಿ ಮನೆಗೊಬ್ರಿಗೆ ರೇಖಿಯನ್ನ ಕಲ್ಸ್ಬಿಡ್ಬೇಕು. ಮನೆಗೊಬ್ರು ರೇಖಿ ಕಲಿಬೇಕು, ಹೆಂಗಾರಾಗ್ಲಿ ಏನಾರು ನಾವು ಡಿಸೈಡ್ ಮಾಡಿ. ಈಗ ಇದು ನಮ್ ಸಕ್ಸಸ್. ಈಗ ನನ್ನ ಸಕ್ಸಸ್ ನಿಮ್ ಸಕ್ಸಸ್ ಆಗೋದಿಲ್ಲ, ನಿಮ್ಗ್ ಬೇರೆನೆ ಇರ್ಬೋದು. ಈ ಕಾಲೇಜ್ ಹುಡುಗರು ಹೋಗಿರ್ತಾವ್ ನೋಡ್ರಿ, ಹಿಂಗ್ ಕಾಲೇಜ್ಗೆ ಹೋಗಿರ್ತಾವ, ಆಕಿ ಹೋಗ್ ನೋಡ್ ನಕ್ಕಳಂದ್ರೆ ಸಾಕಿವ ಸಕ್ಸಸ್ ಅದು ಅವತ್ತಿನ ದಿನ. ಹಿಂಗಿರ್ತಾವ ಸಕ್ಸಸ್ಗಳು. ಪ್ರತಿಯೊಬ್ಬರಿಗೆ ಒಂದೊಂದ್ ರೀತಿಯ ಸಕ್ಸಸ್ ಬೇರೆ ಬೇರೆನೆ ಇದೆ. ಅದ್ರ ರೇಖೆಯಲ್ಲಿ ಇರುವ ಸಕ್ಸಸ್ ಯಾವುದು ಅಂದ್ರ, ನಾನು ಬದುಕುವ ಸಮಾಜಕ್ಕೆ ನಾನೇನ್ ಚಿಕಿತ್ಸೆಯನ್ನ ಕೊಡ್ತೀನಿ ನೋಡ್ರಿ, ಇದು ಸಕ್ಸಸ್ ಇದೆ. ನನ್ನವ್ರಿಗೆ, ನನ್ ಗೊತ್ತಿದ್ದವ್ರಿಗೆ, ನನ್ ಪರಿಚಯದವ್ರಿಗೆ, ಅವಶ್ಯಕತೆ ಇರುವವರಿಗೆ ನಾನ್ ನನ್ನ ಮನೆಯಲ್ಲೇ ಕುಂತು, ಎಲ್ಲೋ ದೂರ ಹೋಗ್ಬೇಕಾಗಿಲ್ಲ, ಯಾವ್ದು ಟ್ರೀಟ್ಮೆಂಟ್ ಕೊಡ್ಬೇಕಾಗಿಲ್ಲ, ಇಲ್ಲಿ ಯಾವ್ದು ಚಿಕಿತ್ಸೆ ನಡೆಯೋದಿಲ್ಲ, ಇಂಜೆಕ್ಷನ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಲೈನ್ ಹಚ್ಚೋದಿಲ್ಲ, ಫೀಸ್ ಕಟ್ಟೋದಿಲ್ಲ, ಆದ್ರೂ ನಾವು ಚಿಕಿತ್ಸೆ ಕೊಡ್ತೀವಿ. ನಿನ್ನೆ ಹೇಳಿದಲ್ಲ, ರೇಖಿ ಒಂದು ಚಿಕಿತ್ಸಾ ಪದ್ಧತಿ ಅಂತೇಳಿ ಇವತ್ತ ಕನ್ಸಿಡರ್ ಮಾಡಿದ್ದಾರೆ, ಸರ್ಟಿಫೈಡ್ ಆಗಿರುವಂತ ಕೋರ್ಸ್ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನೀವು ಸಾಮಾಜಿಕವಾಗಿರುವಂತ ಗುರಿಯನ್ನ ಏನಾದ್ರೂ ತಲುಪಬೇಕು ಅಂದ್ರ ರೇಖಿಯಿಂದ ಬಹಳ ಸ್ಪೀಡ್ ಆಗಿ ಬೆಳಿಬಹುದು, ನೀವು ಫೇಮಸ್ ಆಗೋದಂತೀವಿ ನೋಡಿ. ರೇಖಿ ಗ್ರ್ಯಾಂಡ್ ಮಾಸ್ಟರ್ ಅಂದ್ರೆ ನಿಮ್ಮನ್ನ ಹುಡ್ಕೊಂಡ್ ಬಂದಿರ್ತಾರ ಜನ. ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ಸ್ಪಿರಿಚುವಲ್ ಗೋಲ್ಸ್ ಅನ್ನ ನಿಮ್ದು ರೀಚ್ ಮಾಡೋದಕ್ಕೆ, ಅಂದ್ರೆ ಆಧ್ಯಾತ್ಮಿಕವಾದ ಒಂದು ಉನ್ನತ ಸಾಧನೆಯನ್ನ ಮಾಡ್ಬೇಕಾಗಿದೆ, ಒಂದು ಪರಾತ್ಪರ ಶಕ್ತಿಯೊಂದಿಗೆ ನಿಮ್ಗೆ ಜೋಡಿಸ್ಕೊಳ್ಬೇಕಾಗಿದೆ. ಅಂದ್ರೆ ನೀವು ಆ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುವ ಶಕ್ತಿ ಇದೆ ನೋಡ್ರಿ, ಅದೊಂದು ಹೊಸ ಶಕ್ತಿ, ಅದು ನಿಮ್ ಜೊತೆ ಕನೆಕ್ಟ್ ಆಗಿರುತ್ತೆ, ಅದು ನಿಮ್ಮ ಗುರಿಯನ್ನ ಸಂಪೂರ್ಣ ಮಾಡುತ್ತೆ. ಹಾಗಾಗಿ ರೇಖಿ ನೀವು ಕಲ್ತ ಮೇಲೆ ಕೇವಲ ನೀವು ಸಂಕಲ್ಪ ಮಾಡಿದ್ರೆ ಸಾಕು, ಸಿದ್ಧಿ ಆಟೋಮೆಟಿಕ್ ಆಗುತ್ತೆ. ಆ ಶಕ್ತಿ ಇದೆ ನೋಡ್ರಿ, ರೇಖಿಯಲ್ಲಿ ಇದೆ. ಓಕೆನಾ? ಸೊ ಇಷ್ಟು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಇವತ್ತಂತ ಹೇಳಿ ಅನ್ಕೊಂಡಿನಿ. ನಾನು ನಾಡಿದ್ದು ನಿಮ್ಗೆ ಸ್ವಲ್ಪ ಟಾಪಿಕ್ ದೊಡ್ಡದಿದೆ. ನಾಡಿದ್ದು 7 ಗಂಟೆಗೆ ಕ್ಲಾಸ್ ಶುರು ಆಗುತ್ತೆ, ನೆನ್ಪಿಡ್ರಿ. ಎಲ್ಲರಿಗೂ ಗೊತ್ತಾಗ್ತಾ ಇದೆಯಲ್ಲ ಬೀದರ್ ಭಾಷೆ? ನೀವು ಅಪ್ಪಿ ತಪ್ಪಿ 5 ನಿಮಿಷ ಆ ಕಡೆ ಈ ಕಡೆ ಮಾಡಿದ್ರಿ, 100 ಭರ್ತಿ ಆದು ನೀವು ದೂರ ಆದ್ರಿ. 100 ಆಯ್ತಂದ್ರೆ ನೀವು ದೂರೇ. ನೀವು ಆಮೇಲೆ ಏನ್ ಮಾಡ್ಲಿಕ್ಕೆ ಬರಲ್ಲ. ನಮ್ ಫೋನ್ ಎಲ್ಲ ಸ್ವಿಚ್ ಆಫ್ ಮಾಡಿ ಸೈಡಿಗೆ ಇಟ್ಟಿರ್ತೀವಿ, ನಾವು ಕೇಳಂಗೇ ಇಲ್ಲ, ಯಾರ್ದಂತ ಕೇಳಮಿ ನಾವು. ಸೊ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಒಳಗ್ ಎಂಟ್ರಿ ಆದ್ರೆ ಮಾತ್ರ ನಿಮಗ್ ನಾಡಿದ್ದು ದೀಕ್ಷೆ ಆಗುತ್ತೆ. ಬಹಳ ಸಲ ಏನಾಗುತ್ತೆ, ಹೋದ್ ಬ್ಯಾಚ್ ಅಲ್ಲಿ ಒಬ್ರು ಮೇಡಮ್ 108 ಸಲ ಓಂಕಾರ ಹೇಳ್ರಂದಿದ್ಯೋ, 7ಕ್ಕೆ ಓಂಕಾರ ಹೇಳಕ್ ಶುರು ಮಾಡ್ಯಾರ. ಅವ್ರಿಗೆ ಪಾಪ ಗೊತ್ತಾಗಿಲ್ಲ. 7:15 ಮುಗ್ದದ್, 7:15 9:30 ತನಕ ಫುಲ್ ಟೆನ್ಷನ್. ಆಮೇಲೆ ಮತ್ ನಾವು 3 ದಿನ ಟೈಮ್ ತಗೊಂಡು ಅವ್ರ ಒಬ್ಬರ ಸಲುವಾಗಿ ಮತ್ ದೀಕ್ಷೆಯನ್ನ ಮಾಡಿದ್ವಿ ನಾವು. ನಮಗೂ ಯಾರೋ ಬೇಜಾರಾಗ್ಯಾರ, ಕಣ್ಣೀರ್ ಹಾಕ್ಲಕ್ ಶುರು ಮಾಡಿದ್ರು. ಹೆಂಗ್ ಮಾಡ್ಲಿ, ನನ್ ದೈವದಾಗ ರೇಖಿ ದೀಕ್ಷೆನೆ ಇಲ್ಲ, ನಾನ್ ಹಂಗ್ ದೈವಕ್ಕೆಲ್ಲ ಬೈಬೇಡ್ರಿ, ಮಾಡೋಣ ಅಂತ ಮಾಡಿದ್ವಿ. ಅವ್ರಿಗೆ ಮಾಡಿ ಒಂದ್ ನೀವು ಮಾಡ್ತೀವಂದ್ ಗ್ಯಾರಂಟಿ ಇಲ್ಲ. ಹಾಗಾಗಿ ಬಿ ಅಲರ್ಟ್ ಆಗಿರ್ರಿ. ನಾಡಿದ್ದು ಎಲ್ಲರೂ ರೆಡಿ ಆಗ್ರಿ. ನಾಳೆ ಒಂದಿನ ರಜೆ ಇದೆ. ನಾಳೆ ಬೇಕಾದ್ರೆ ನೀವು ಚಕ್ರಗಳ ಬಗ್ಗೆ ಸ್ವಲ್ಪ ಇನ್ನೂ ಅಧ್ಯಯನವನ್ನ ಮಾಡ್ರಿ. ಯೂಟ್ಯೂಬ್ ನಲ್ಲಿ ಸಾಕಷ್ಟು ವಿಡಿಯೋಗಳು ಸಿಗುತ್ತೆ ನಿಮ್ ಚಕ್ರಗಳ ಬಗ್ಗೆ, ಅದನ್ನ ಸ್ವಲ್ಪ ನೋಡ್ರಿ, ಅಂದ್ರೆ ನಿಮ್ಗೆ ಎನರ್ಜಿ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ರೇಖಿಯ 5 ತತ್ವಗಳಿವೆ ನೋಡ್ರಿ, ಅದನ್ನ ದಯವಿಟ್ಟು ನಿಮ್ಮ ಡ್ರಾಯಿಂಗ್ ಸೀಟ್ ನಲ್ಲಿ ಬರ್ದು ಇವತ್ತೇ ಪೇಸ್ಟ್ ಮಾಡಿ ಗ್ರೂಪ್ ನಲ್ಲಿ ಅದನ್ನ ನೀವು ಶೇರ್ ಮಾಡ್ಬೇಕು. ನೀವ್ ಯಾರಾದ್ರೂ ಇದ್ರ ನೋಡ್ರಿ, ಮುಂಜಾನೆ ಹಿಡಿದು ನಮ್ಮಲ್ಲಿ ಬರ್ತಾನೆ ಇರುತ್ತೆ ರೇಖಿ ಪಂಚತತ್ವಗಳು, ಇಡೀ ದಿನ ಬರುತ್ತೆ, ಇಡೀ ದಿನ ಹಾಕ್ತಾನೆ ಇರ್ತಾರೆ ಯಾರಾದ್ರೂ. ಹಾಗಾಗಿ ಪ್ರತಿಯೊಬ್ರು ಸಮೇತ ಅದು ಆಕ್ಟಿವಿಟಿ ಕಂಪ್ಲೀಟ್ ಮಾಡ್ರಿ. ಆಮೇಲೆ ಬೆಳಿಗ್ಗೆ ಮತ್ತೆ ಸಂಜೆ 2 ಸಲ, ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಓದ್ಬೇಕು. ಓದೋದಷ್ಟೇ ಅಲ್ಲ, ಓದೋದಂದ್ರೆ ಹಿಂಗ್ ಮಗ್ಗಿ ಓದ್ತಿದ ಸಣ್ಣಾಗಿದ್ದಾಗ ನೆನಪದ, ಯಾರಾಡೋ ಒಂದ್ ಎರಡೋ 2 4 ಹಂಗ್ ಓದೋದಿಲ್ಲ. ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಡಿಸೈಡ್ ಮಾಡ್ಬೇಕು, ಫೀಲಿಂಗ್ ತಗೋಬೇಕು ಒಳಗೆ. ಎಸ್, ಬಾಸ್ ಆಗ್ಬೇಕು. ಸೈನಿಕರು ಯಾವ ರೀತಿ ಮಾಡ್ತಾರ ನೋಡಿ, ಡಿಸೈಡ್ ಮಾಡ್ರೆ ಕೇಳಂಗಿಲ್ಲ ಅವ್ರು. ಸೇಮ್ ಅದೇ ರೀತಿ ಫೀಲಿಂಗ್ ಜೊತೆಗೆ ನಮ್ ಕೆಲಸ ಮಾಡೋದಿದೆ. ಅವಾಗ ಮಾತ್ರ
ನೀವು ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್, ಹೀಲರ್, ಟ್ರೈನರ್ ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಂದು ಸಲ ಅನಂತ ಶರಣಾರ್ಥಿ ಧನ್ಯವಾದ. ಎಲ್ರಿಗೂ ಶುಭವಾಗ್ಲಿ. ಬಾಯ್.